ಗೀತೆ ಕ್ಲಾಸು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಪ್ರಣಾಮ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಶ್ಲೋಕ 25, 5ನೇ ಅಧ್ಯಾಯ. ನಿನ್ನೆ ತನಕ 24ರವರೆಗೆ ನಾವು ಓದಿದ್ದೇವೆ. 25ನೇ ಶ್ಲೋಕ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನ ದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಯಾರಾದ್ರೂ ಹೇಳಿಕ್ಕೆ ಬಯಸ್ತೀರಾ? ಒಂದ್ಸತಿ ಪ್ರೀತಿ ಮಾತಾಜಿ ಒಂದ್ಸಲ ಹೇಳ್ತೀರಾ? ಪ್ರೀತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದ್ಸಲ ರಿಪೀಟ್ ಮಾಡಿದೇನು ಈ ಶ್ಲೋಕ? ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಧನ್ಯವಾದ ಮಾತಾಜಿ. ಮುಂದೆ ಹೋಗ್ತೀನಿ. ಲಭಂತೆ ಪಡೆಯುತ್ತಾರೆ. ಸಂಸ್ಕೃತಿ ಈಗ ನಮ್ಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಶ್ಲೋಕ ಅರ್ಥ ಆಗ್ಲಿಕ್ಕೆ ಶುರು ಆಗಿರ್ಬೋದು, ಯಾಕಂದ್ರೆ ಇಷ್ಟು ದಿವಸ ಮಾಡಿ ಮಾಡಿ ಅಭ್ಯಾಸ ಆಯ್ತಲ್ಲ. ಲಭಂತೆ ಅಂದ್ರೆ ಸಿಗುವಂಥದ್ದು, ಪಡೆಯುವಂಥದ್ದು. ಪಡೆಯುತ್ತಾರೆ. ಯಾವುದನ್ನ ಪಡೆಯುತ್ತಾರೆ? ಬ್ರಹ್ಮ ನಿರ್ವಾಣಂ, ಪರಮೋನ್ನತದಲ್ಲಿ ಮೋಕ್ಷವನ್ನ. ನಿರ್ವಾಣ ಅಂದ್ರೆ ಮೋಕ್ಷ, ಬ್ರಹ್ಮನಲ್ಲಿ ನಿರ್ವಾಣ, ಪರಮೋನ್ನತನಲ್ಲಿ ಮೋಕ್ಷವನ್ನು. ದಲ್ಲಿ ಅಂತ ಹೇಳಿದ್ರೆ ಏನಾಗ್ತದೆ? ಡೇಂಜರ್. ನಲ್ಲಿ ಆಗ್ಬೇಕು. ನಲ್ಲಿ ಅಂದ್ರೆ ವ್ಯಕ್ತಿ, ದಲ್ಲಿ ಅಂದ್ರೆ ವ್ಯಕ್ತಿ ಇಲ್ಲ ಅದು. ಋಷಯ ಅಂತರಂಗದಲ್ಲಿ ಕ್ರಿಯಾಶೀಲರು. ಋಷಯ ಅಂತರಂಗದಲ್ಲಿ ಕ್ರಿಯಾಶೀಲರು. ಋಷಯ ಕ್ಷೀಣ ಕಲ್ಮಷಾಹ, ಕಲ್ಮಷ ಕ್ಷೀಣ ಆದವರು. ಕಲ್ಮಷ ಅಂತಂದ್ರೆ ಇರುವಂತಹ ಎಲ್ಲ ಪಾಪಗಳು, ನಮ್ಮ ಚಿತ್ತದಲ್ಲಿ ಉಂಟಾಗುವಂತಹ ಎಲ್ಲ ಕಲ್ಮಷಗಳು, ಸಕಲವಾದಂತಹ ಕಲ್ಮಷಗಳು ಕಮ್ಮಿ ಆಗ್ತದೆ, ಕ್ಷೀಣ ಆಗ್ತದೆ. ಕ್ಷೀಣ ಕಲ್ಮಷಾಹ. ಚಿನ್ನ ಅಂತ ಹೇಳಿದ್ರೆ ಹರಿದು ಹಾಕುವಂಥದ್ದು ಅಥವಾ ಕಿತ್ತು ಹಾಕುವಂಥದ್ದು, ಛಿದ್ರ ಮಾಡುವಂಥದ್ದು. ದ್ವೈಧಾಹ ದ್ವಂದ್ವವನ್ನು. ಯತ ಆತ್ಮನಃ, ಯತ ಅಂತ ಹೇಳಿದ್ರೆ ಪ್ರಯತ್ನ. ಯಾವುದಲ್ಲಿ ಪ್ರಯತ್ನ? ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರಯತ್ನ. ಯತ ಆತ್ಮನಃ ಅಂದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾದವರು. ಸರ್ವಭೂತ ಸಕಲ ಜೀವಿಗಳ ಹಿತ ಕಲ್ಯಾಣ ಕಾರ್ಯದಲ್ಲಿ ರತಾಹ ತೊಡಗಿದವರು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಚಿನ್ನದ್ವೈದ ಯಥಾತ್ಮಾನಃ ಸರ್ವಭೂತ ಹಿತೇ ರತಾಃ. ಯಾರಿಗೆ ಬ್ರಹ್ಮ ನಿರ್ವಾಣ ಸಿಗ್ತದೆ? ಲಭಂತೆ ಯಾರಿಗೆ ಸಿಗ್ತದೆ? ಋಷಿಗೆ. ಆ ಋಷಿ ಹೇಗಿರ್ಬೇಕು? ಕಲ್ಮಷಗಳು ಕ್ಷೀಣವಾಗಿರ್ಬೇಕು, ಅಥವಾ ಕಲ್ಮಷಗಳು ಸಂಪೂರ್ಣವಾಗಿ ಕಳೆದು ಹೋಗಿರ್ಬೇಕು. ಆಮೇಲೆ ದ್ವಂದ್ವ ಇರಬಾರದು. ಆಮೇಲೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಯತ್ನ ಮಾಡ್ತಾನೇ ಇರಬೇಕು. ಆಮೇಲೆ ಎಲ್ಲ ಭೂತಗಳಿಗೆ, ಸರ್ವಭೂತಗಳ ಹಿತಕ್ಕೆ ಅವನು ಆಶೆ ಮಾಡಬೇಕು. ಅಂತವನಿಗೆ ಬ್ರಹ್ಮ ನಿರ್ವಾಣ ಸಿಗ್ತದೆ ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಉಂಟು. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರಿರುವರೋ, ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳು. ಹಿಂದೆ ನಾವು ಓದಿದ್ದೇವೆ. ಏನು ಓದಿದ್ದೇವೆ? ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿ. ಯಾರಿಗೆ ಸಂಶಯ ಇದೆ ಅವರು ಭಕ್ತಿಯ ಪಥದಲ್ಲಿ ಅಥವಾ ಯಾವುದೇ ಆಧ್ಯಾತ್ಮಿಕ ಪಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ವಿನಶ್ಯತಿ ಅಂತ ಹೇಳಿದ್ರೆ ವಿನಾಶ ಅಂತ ಅರ್ಥ. ಆದ ಕಾರಣ ನಾವು ಯಾವತ್ತೂ ಸಂದೇಹದಿಂದ ಹೊರಗೆ ಬರಬೇಕು. ಸರಿಯಾಗಿ ಪ್ರಶ್ನೆಯನ್ನ ಕೇಳಿ, ಆಚಾರ್ಯರಲ್ಲಿ ಕೇಳಿ, ನಮಗೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಆದ್ರೆ ಏನಾಗ್ತದೆ? ಆ ದ್ವಂದ್ವದಿಂದ
ಮುಕ್ತಿ ಪಡ್ತೇವೆ ನಾವು. ಅಂದ್ರೆ ಸಂದೇಹಗಳಿಂದ ಉದ್ಭವ ಆಗುವ ದ್ವಂದ್ವಗಳು. ಯಾವಾಗ್ಲೂ ದ್ವಂದ್ವ ಬರುದು ಯಾವಾಗ? ಸಂಶಯ ಇರುವಾಗ. ಇದು ಮಾಡುದೋ ಅದು ಮಾಡುದೋ ಅಂತ ಸಂಶಯ ಇರುವ ಕಾರಣ ನಮಗೆ ದ್ವಂದ್ವ ಅದು. ಇಲ್ಲದ್ರೆ ದ್ವಂದ್ವ ಇಲ್ಲ. ಜೀವನದಲ್ಲಿ ನಮಗೆಲ್ಲರಿಗೂ ದ್ವಂದ್ವ ಇದೆ ಅಂತ ಹೇಳಿದ್ರೆ ಸಂದೇಹ ಅಥವಾ ಸಂಶಯ ಇದೆ ಅಂತ ಅರ್ಥ. ಯಾವುದನ್ನ ತಗೊಳ್ಳುದು ಅಂತ ಸಂಶಯ, ಆದ ಕಾರಣ ಅದಕ್ಕೆ ದ್ವಂದ್ವ ಅಂತ ಹೇಳ್ತಾರೆ. ಆದ ಕಾರಣ ಸಂದೇಹಗಳಿಂದ ಉಂಟಾಗುದು ದ್ವಂದ್ವ, ಸುಮ್ಮನೆ ದ್ವಂದ್ವ ಆಗುದಿಲ್ಲ. ಇದನ್ನ ಯಾರು ಮೀರಿರ್ತಾರೆ, ಅಂತರಂಗದಲ್ಲಿ ಮನಸ್ಸನ್ನ ತೊಡಗಿಸಿರುತ್ತಾರೋ. ಅಂತರಂಗದಲ್ಲಿ ಮನಸ್ಸು ಅಂತ ಹೇಳಿದ್ರೆ ನಾವು ನಿನ್ನೆನೆ ಅರ್ಥ ಮಾಡ್ಕೊಂಡಿದ್ದೇವೆ, ಯಾರು ಕೃಷ್ಣನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿರುತ್ತಾರೋ. ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅದೇ. ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ, ಕ್ಷಮಿಸಿ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರು ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರು. ತುಂಬಾ ಇಂಪಾರ್ಟೆಂಟ್. ಎಲ್ಲ ಪಾಪಗಳಿಂದ ಮುಕ್ತರಾಗಿರುವವರು. ಆದ್ರೆ ನಮ್ಮ ಒಂದು ಭಾಗ್ಯ ಅಂತ ಹೇಳಿದ್ರೆ ನಾವು ಪಾಪಗಳಿಂದ ಮುಕ್ತರಾಗ್ಲಿಲ್ಲ ನಾವು, ಆದ್ರೆ ಭಕ್ತಿ ನಮಗೆ ಸಿಕ್ಕಿದೆ. ಅದೇ ಭಕ್ತಿಯ ಒಂದು ಗ್ರೇಟ್ನೆಸ್. ಇದು ನಿನ್ನೆ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದೆ. ಭಕ್ತಿ ನಮ್ಮ ಪಾಪ ಕಮ್ಮಿ ಆಗ್ಲಿಕ್ಕೆ ವೇಟ್ ಮಾಡುದಿಲ್ಲ. ಭಕ್ತಿ ನಮ್ಮ ಪಾಪ, ಬೇರೆಲ್ಲ ಯೋಗದ ಒಂದು ಅಭ್ಯಾಸ ಯಾವುದೇ ಆಗಿರ್ಲಿ, ಅಷ್ಟಾಂಗ ಯೋಗ ಆಗಿರ್ಲಿ, ಜ್ಞಾನ ಯೋಗ ಆಗಿರ್ಲಿ, ಇದರಲ್ಲೆಲ್ಲ ಪಾಪ ಸಂಪೂರ್ಣ ಹೋಗ್ಬೇಕು. ಆದ್ರೆ ಭಕ್ತಿಯಲ್ಲಿ ಏನು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ತನ್ನಿಂದ ತಾನೇ ಪಾಪವನ್ನು ಕಮ್ಮಿ ಮಾಡುವಂತ ಪ್ರಯೋಗ. ಅದು ಭಕ್ತಿಯ ಪ್ರಯೋಗ ಅಂದ್ರೆ ಹಾಗೆ. ಆದ ಕಾರಣ ಪಾಪ ಎಲ್ಲ ಕಮ್ಮಿ ಆದ ಮೇಲೆ ನಾನು ಜಪ ಮಾಡ್ತೇನೆ ಹೇಳಿದ್ರು ಮೂರ್ಖರು. ಯಾಕೆಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಭಗವಂತ ನಮ್ಮ ಪಾಪವನ್ನ ನೋಡುದಿಲ್ಲ, ನಮ್ಮ ಭಕ್ತಿಯನ್ನು ನೋಡ್ತಾನೆ. ಆದ ಕಾರಣ ಭಕ್ತಿ ಮಾಡ್ತಾ ಮಾಡ್ತಾ ಪಾಪ ಮಾಡುದು ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಪಾಪ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸ್ತೇವೆ. ಆ ಪ್ರೊಸೆಸ್ ಇದು ಪಾಸಿಟಿವ್ ಪ್ರೊಸೆಸ್, ನೆಗೆಟಿವ್ ಪ್ರೊಸೆಸ್ ಅಲ್ಲ. ಆದ ಕಾರಣ ಪಾಪಗಳಿಂದ ಮುಕ್ತರಾಗಿರುವ ತನಕ ಕಾಯುವಾಗತ್ತಿಲ್ಲ. ನಾವು ಕೂಡ್ಲೆ ಭಕ್ತಿ ಮಾಡಿದ್ರೆ ಪಾಪ ಮಾಡುವುದೇ ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅದೇ ಭಗವಂತನ ಭಕ್ತಿಯ ಒಂದು ಸ್ಪೆಷಾಲಿಟಿ. ಅದಕ್ಕೆ ಕೊಟ್ರೆ ಸಾಕು. ನಾವು ನಮ್ಮ ಮನಸ್ಸನ್ನ ಕೊಟ್ರೆ ತನ್ನಿಂದ ತಾನೇ ಪಾಪಗಳನ್ನ ಮಾಡುವಂತಹ ಮನಸ್ಸು ಕಮ್ಮಿ ಆಗ್ತಾ ಹೋಗ್ತದೆ. ಆದರೆ ಯಾರಿಗೆ ಅದು? ಸತತವಾಗಿ ಮಾಡುವವನಿಗೆ. ಯಾವುದನ್ನ ಸತತವಾಗಿ ಮಾಡುವನು? ಭಗವಂತನ ಭಕ್ತಿಯನ್ನ, ಭಗವಂತನ ಸೇವೆಯನ್ನ ಸತತವಾಗಿ ಮಾಡಬೇಕು. ಬ್ರೇಕ್ ಇರಬಾರದು. ಸತತಂ ಕೀರ್ತಯಂತೋ ಮಾಂ ಅಂತ ಹೇಳಿ ಒಂದು ಶ್ಲೋಕ ನಾವು ಕೇಳಿದ್ದೇವಲ್ಲ. ಸತತವಾಗಿ ಮಾಡಿದ್ರೆ ಮಾತ್ರ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಆದ ಕಾರಣ ಸತತವಾಗಿ ಹೇಗೆ ಮಾಡಬಹುದು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಪಡುವಂಥದ್ದು. ಅದೇ ನಮಗೆ ಇಂಪಾರ್ಟೆಂಟ್. ಪಾಪಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ಹೆಚ್ಚು ಹೇಗೆ ನಾನು ಕೃಷ್ಣ ಪ್ರಜ್ಞೆಯನ್ನ ಜಾಸ್ತಿ ಮಾಡಬಹುದು ಅಂತ ಥಿಂಕ್ ಮಾಡುದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಅದು. ಆ ಫಸ್ಟ್ ಸ್ಟೆಪ್ ಮಾಡುವಾಗ ಏನಾಗ್ತದೆ ಅಂತ ನಿಧಾನವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೇರೂರ್ತೇವೆ. ಹಾಗೆ ಆಗುದನ್ನ ಬ್ರಹ್ಮ ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣ ಅಂತ ಹೇಳಿದ್ರೆ ಏನು? ನಿರ್ವಾಣ ಅಂತ ಹೇಳುದು ಯಾವುದು ಭಗವಂತನ ಸೇವೆಗೆ ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು, ಸ್ಟಾಪ್ ಮಾಡು. ಭಗವಂತನ ಸೇವೆಗೆ ಮಾಡ್ಲಿಕ್ಕೆ ಯಾವುದನ್ನು ಪ್ರಯೋಜನ ಇಲ್ಲ ನಮಗೆ, ಯಾವ ಮನಸ್ಥಿತಿಯಿಂದ ನಮಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ದೂರ ಇಡುದು. ಉದಾಹರಣೆಗೆ ಜಪ ಮಾಡುವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಬೆಳಿಗ್ಗೆ ಕೂತು ಜಪ ಮಾಡುವಾಗ ಮನಸ್ಸಿನಲ್ಲಿ ಹೇಳಬೇಕು, ನಿನಗೆ ಕೆಲಸ ಏನು ಈಗ ಅಂತ ಹೇಳಿದ್ರೆ ಈ ಮಂತ್ರದ ಶಬ್ದದ ಉಚ್ಚಾರಣೆಯನ್ನ, ಶಬ್ದ ಬರ್ತದಲ್ಲ ಆ ಶಬ್ದವನ್ನ ಕೇಳುದು ನಿನ್ನ ಕೆಲಸ, ಬೇರೇನು ಕೆಲಸ ಅಲ್ಲ ನಿನಗೆ ಅಂತ ಹೇಳಿ ಹೇಳ್ಬೇಕು ಫಸ್ಟಿಗೆ ಮನಸ್ಸಿಗೆ. ಹೇ ಮನಸ್ಸೇ, ನೀನೀಗ ಕೂತದ್ದು ಜಪ ಮಾಡ್ಲಿಕ್ಕೆ, ಜಪದಲ್ಲಿ ಮಾಡುವಾಗ ನಾಲಿಗೆಯಲ್ಲಿ ಬರುವಂತಹ ಶಬ್ದವನ್ನ ಕೇಳುವುದು ನಿನ್ನ ಕರ್ತವ್ಯ. ಆ ಕೇಳುವುದು ಯಾವ ಮುಖಾಂತರ ಕೇಳುದು? ಕಿವಿಯ ಮುಖಾಂತರ ಕೇಳುವುದು ನಿನ್ನ ಕರ್ತವ್ಯ. ಬೇರೆ ಎಲ್ಲಿಗೂ ನೀನು ಹೋಗ್ಬೇಡ ಅಂತ ಹೇಳ್ಬೇಕು ಮನಸ್ಸನ್ನು. ಅಂದ್ರೆ ಬೇರೆಲ್ಲಿಗೂ ಹೋದ್ರೂ ಕೂಡ ಭಗವಂತನನ್ನ ನಾವು ಇಗ್ನೋರ್ ಮಾಡಿದ ಹಾಗೆ. ಭಗವಂತ ಇದ್ದಾನೆ ನಾಲಿಗೆಯಲ್ಲಿ, ಕಿವಿಯಲ್ಲಿ, ಎಲ್ಲ ಕಡೆ ಬಂದು ಕೂತು ಹರೇ ಕೃಷ್ಣದ ಮುಖಾಂತರ ಮಾಡ್ತಿದ್ದಾನೆ ಭಗವಂತ. ಆದ್ರೆ ನಾವು ಅವನನ್ನ ಇಗ್ನೋರ್ ಮಾಡಿದ ಹಾಗೆ. ಈಗ ನಾವೆಲ್ಲ ಹೇಳ್ತೇವೆ, ನಾವೆಲ್ಲ ಸೇವೆ ಮಾಡ್ತಿದ್ದೇನೆ ಅಂತ. ನಾವು ನಿಜವಾಗಿ ಸೇವೆ ಮಾಡ್ತಾ ಇರುವುದಾ? ಯಾರಾದ್ರೂ ಹೇಳ್ತೀರಾ? ನಾವು ನಿಜವಾಗಿ ಸೇವೆ ಮಾಡ್ತಾ ಇರುವುದಾ? ಈಗ ಕೂತು ಓದ್ತಾ ಇದ್ದೇವೆ, ಇದು ಸೇವೆ ಖಂಡಿತವಾಗಿ. ಈ ಸೇವೆ ನಾವು ಮಾಡ್ತಾ ಇರುವುದಾ? ಇಲ್ಲ ಪ್ರಭು, ಭಗವಂತ ಇಚ್ಛೆಯಿಂದ ಮಾಡಿಸ್ತಾ ಇರೋದು.
ಭಗವಂತ ಕೊಟ್ಟ ಕಾರಣ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಧನ್ಯವಾದ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಗವಂತ ನಮಗೆ ಆ ಒಂದು ಅವಕಾಶ ಕೊಟ್ಟಿರುವ ಕಾರಣ ನಮಗೆ ಆಗ್ತಾ ಇದೆ ಅಂದ್ರೆ ಕಾರಣ ಭಗವಂತ. ಅದಕ್ಕೆ ನಾವು ಯಾವುದಕ್ಕೂ ಕಾರಣ ಅಲ್ಲ, ಕಾರಣ ಭಗವಂತನೇ. ಭಕ್ತಿ ಮಾಡ್ಲಿಕ್ಕೆ ಕೂಡ ಭಗವಂತನೇ ಕಾರಣ. ಆ ಸ್ಥಿತಿಗೆ ತಲುಪಬೇಕು ಅಂತ ಹೇಳಿದ್ರೆ ನಾವು ಈ ರೀತಿಯ ಎಲ್ಲ ಒಂದು ಪಾಯಿಂಟ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದ್ವಂದ್ವವನ್ನು ಮೀರುವಂಥದ್ದು, ಆಮೇಲೆ ಯಾವತ್ತೂ ಭಗವಂತನ ಸೇವೆಯಲ್ಲಿ ತೊಡಗಲಿಕ್ಕೆ ಪ್ರಯತ್ನ, ಬೇರೆಯವರಿಗೆ ಹಿತವನ್ನು ನೋಡುವಂಥದ್ದು. ಯಾರೇ ಇರ್ಲಿ ಏನೇ ಇರ್ಲಿ ಹಿತವನ್ನ, ಅವನು ಭಗವಂತನ ಕಡೆ ಹೋಗ್ಲಿ ಅಂತ ಹೇಳುವಂತಹ ಚಿಂತನೆ ಮಾಡುವಂಥದ್ದು, ಭಗವಂತನ ಸೇವೆ ಮಾಡ್ಲಿ ಅಂತ ಹೇಳೋ ಚಿಂತನೆ ಮಾಡುವಂಥದ್ದು. ಆಮೇಲೆ ಎಷ್ಟಾಗ್ತದಷ್ಟು ಪಾಪ ಕಾರ್ಯ ಮಾಡದೇ ಇರುವಂಥದ್ದು. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು, ನೋಡಿ ಇಲ್ಲಿ ಹೇಳಿದ್ದಾರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ, ಅಂದ್ರೆ ನಮಗೆ ರೆಪ್ರೆಸೆಂಟ್ ಮಾಡಿ ಅಲ್ಲ, ಇದು ನಾವು ಇಲ್ಲಿಗೆ ತಲುಪಬೇಕು ಅಂತ ಹೇಳೋ ಉದ್ದೇಶ. ನಾವು ಈ ಸ್ಥಿತಿಯಲ್ಲಿ ಇಲ್ಲ, ಈಗ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವ ನಾವು? ಖಂಡಿತವಾಗಿಲ್ಲ. ಆದರೆ ನಮಗೆ ಉದ್ದೇಶ ಇದೆ, ಇಲ್ಲಿಗೆ ತಲುಪಬೇಕು ನಾವು, ಇಡೀ ದಿವಸ ಕೃಷ್ಣನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳೋ ಉದ್ದೇಶ. ಅದೇ ಧ್ಯಾನ. ಆ ಧ್ಯಾನದ ಮಟ್ಟಕ್ಕೆ ತಲುಪಬೇಕು ಅಂತ ನಮ್ಗೆಲ್ರಿಗೂ ಆಸೆ ಇದೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮಾತ್ರ ಎಲ್ಲ ಜೀವಿಗಳ ಕಲ್ಯಾಣ ಕಾರ್ಯದಲ್ಲಿ ನಿರತನಾಗಿದ್ದಾನೆ ಎಂದು ಹೇಳಬಹುದು. ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಅನ್ಕೊಳ್ತೇವೆ ಎಲ್ಲರೂ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ನಿಜವಾದ ಹೆಲ್ಪ್ ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಯಾರು ನಿಲ್ಲಿಸ್ತಾರೆ, ಅದೇ ಗುರೂರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಅಂತ ಕೇಳಿರ್ಬೋದು ನೀವು. ಒಬ್ಬನಿಗೆ ಕೆಪಾಸಿಟಿ ಬೇಕು. ಏನು ಕೆಪಾಸಿಟಿ? ಅವನನ್ನ ಡಿಪೆಂಡ್ ಆಗಿರುವವರನ್ನ ಭಗವಂತನ ಕಡೆ ಕಂಡೋಗುವಂತ ಕೆಪಾಸಿಟಿ. ಅಂತ ಕೆಪಾಸಿಟಿ ಇಲ್ಲದಿದ್ರೆ ಗುರು ಆಗ್ಬಾರ್ದಂತೆ, ಬಂಧು ಆಗ್ಬಾರ್ದು. ಗುರೂರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್. ಸ್ವಜನ ಅಂದ್ರೆ ಬಂಧು. ಪಿತಾನ ಸಸ್ಯಾತ್ ಜನನೀನ ಸಾಸ್ಯಾತ್. ಪಿತಾ ಆಗ್ಬಾರ್ದು, ತಂದೆ ಆಗ್ಬಾರ್ದು, ಜನನಿ ಆಗ್ಬಾರ್ದು, ಏನಿಲ್ಲ ಗಂಡ ಆಗ್ಬಾರ್ದು. ಯಾಕೆ ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಡಿಪೆಂಡೆಂಟ್ ಆದವರನ್ನ ಭಗವತ್ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ನಾವು ಪಡಬೇಕು. ಅವ್ರು ತಗೊಳ್ತಾರ ಇಲ್ವೋ ನಮಗೆ ಸೆಕೆಂಡ್ರಿ. ಯಾವ ರೀತಿಯಲ್ಲಿ ನಮಗೆ ಸಾಧ್ಯ ಆ ರೀತಿಯಲ್ಲಿ ನಮ್ಮನ್ನ ಡಿಪೆಂಡೆಂಟ್ ಆಗಿದ್ದಾರೆ ಅಥವಾ ನಮ್ಮ ಜೊತೆ ಸಂಬಂಧ ಬೆಳೆಸಿದ್ದಾರೆ ಅವರಿಗೆ ನಾವು ಕೃಷ್ಣ ಪ್ರಜ್ಞೆಯ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ತುಂಬಾ ಇಂಪಾರ್ಟೆಂಟ್. ಅವರನ್ನ ಈ ಜನ್ಮ ಮೃತ್ಯು ನಮ್ಮನ್ನು ಕೂಡ ನಾವು ಇದನ್ನು ಸಂಪೂರ್ಣವಾಗಿ ಆಗ್ಬೇಕು. ಅದರ ಜೊತೆಯಲ್ಲಿ ಬೇರೆಯವರನ್ನು ಕೂಡ ನಾವು ಸಂಪೂರ್ಣ ಆಗ್ಲಿಕ್ಕೆ ಇನ್ನೂ ಟೈಮ್ ಇದೆ. ಅದಕ್ಕೆ ಕಾಯ್ತಾ ಬೇರೆಯವರಿಗೆ ಹೇಳದೆ ಕೂತ್ರೆ ಆಗ್ಲಿಕ್ಕೆ ಇಲ್ಲ, ನಮ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಹೀಗೆ ಬೇರೆಯವರಿಗೆ ಹೇಳುವಾಗ ನಮಗೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಗೆ ಹೋಗ್ಲಿಕ್ಕೆ ಜಾಗ ಅಂದ್ರೆ ದಾರಿ ಫಾಸ್ಟ್ ಆಗ್ತದೆ. ಈಗ ಉದಾಹರಣೆ ನಂದೇ ಹೇಳ್ತೀನಿ ನಾನೀಗ. ಈಗ ನನಗೇನು ಗೊತ್ತಿಲ್ಲ ನಿಜವಾಗಿ ಹೇಳುವಂತ ವಿಚಾರ. ಆದ್ರೆ ಏನೇ ಇರ್ಲಿ ಭಗವಂತನ ಸೇವೆ ಮಾಡುವ ಅಂತ ಹೇಳಿ ಈ ಭಗವದ್ಗೀತೆ ಕ್ಲಾಸಲ್ಲಿ ಭಗವದ್ಗೀತೆ ಓದ್ತಾ ಇದ್ದೇವೆ ನಾವೆಲ್ಲ. ಇದರಿಂದ ಏನಾಗ್ತದೆ, ನನಗೆ ಆ ಓದಿದ್ದು ಇನ್ನೂ ಅರ್ಥ ಆಗಿ ಇನ್ನೂ ಸೇವೆ ಮಾಡ್ಬೇಕು ಎಂಬ ಹಂಬಲ ಜಾಸ್ತಿ ಆಗ್ತಾ ಹೋಗ್ತದೆ. ಇದೇ ನಾನಿದು ಮಾಡದೆ ನನ್ನಷ್ಟಕ್ಕೆ ಓದ್ತಾ ಇದ್ರೆ ಆಗ್ತಿತ್ತೋ ಏನೋ. ಆದ್ರೆ ಬೇರೆಯವರಿಗೆ ಸಹಾಯ ಸಿಗ್ತಿರ್ಲಿಲ್ಲ. ಬೇರೆಯವರಿಗೆ ಅದೊಂದು ಕೃಪೆ ಸಿಗ್ತಿರ್ಲಿಲ್ಲ. ಈ ರೀತಿಯಲ್ಲಿ ಎಲ್ಲರೂ ಚಿಂತೆ ಮಾಡ್ಬೇಕು ನಾವು. ಅಂದ್ರೆ ಕ್ಲಾಸ್ ತಗೊಳ್ಬೇಕು ಅಂತ ಹೇಳೋ ಉದ್ದೇಶ ಅಲ್ಲ. ಹೇಗೆ ನಾವು ಈ ಕೃಷ್ಣ ಪ್ರಜ್ಞೆಯನ್ನ ಬೇರೆಯವರಿಗೆ ತಲುಪಿಸಬಹುದು, ಅದಕ್ಕೆ ಕೊಟ್ರೆ ನಮಗೆ ಜಾಸ್ತಿ ಸಿಗ್ತದೆ ವಿನಃ ಕಮ್ಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದವನು ಬೇರೆಯವರ ಕಲ್ಯಾಣವನ್ನ ನೋಡ್ತಾನೆ. ಅದೇ ಕಲ್ಯಾಣ. ಭಗವಂತನ ಬಗ್ಗೆ ಬೇರೆಯವರಿಗೆ ತಿಳಿಸಿ ಬೇರೆಯವರನ್ನ ಸೇವೆಯಲ್ಲಿ ನಿರತರಾಗಿಸುವಂಥದ್ದು, ಅದೇ ಕೃಷ್ಣ ಪ್ರಜ್ಞೆ. ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಭಾರತ ಭೂಮಿಯಲ್ಲಿ ಹುಟ್ಟಿದವ ಜನ್ಮ ಸಾರ್ಥಕ ಮಾಡಿ ಪರ ಉಪಕಾರ ಮಾಡಬೇಕು ಅಂತ ಹೇಳಿ. ಜನ್ಮ ಸಾರ್ಥಕ ಕರಿ ಹೊರ ಉಪಕಾರ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದವರಿಗೆ ಮಸ್ಟ್ ಅದು. ಏನ್ ಮಾಡ್ಬೇಕು? ನಾವು ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು. ಸಾರ್ಥಕ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಸಾಧನೆ ಮಾಡ್ಬೇಕು. ಸಾಧನೆ ಮಾಡ್ತಾ ಏನ್ ಮಾಡ್ಬೇಕು? ಪರ ಉಪಕಾರ ಅಂದ್ರೆ ಏನು? ಪರ ಉಪಕಾರ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವಂಥದ್ದು, ಇನ್ನೊಬ್ಬರನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ. ಅದು ಭಗವಂತನೇ ಮಾಡ್ತಾ ಇರೋದು. ನಾವು ಅದಕ್ಕೆ ಒಂದು ಏನ್ ಹೇಳ್ಬೋದು, ಅದಕ್ಕೆ ನಾವು ಅದಕ್ಕೊಂದು ಜಸ್ಟ್ ರೀಸನ್ ಅಷ್ಟೇ.
ಎಕ್ಸ್ಟರ್ನಲ್ ರೀಸನ್ ಆಗ್ತೇವೆ ನಾವು, ಬಾಹ್ಯವಾಗಿ ನಾವು ಮಾಡಿದ್ದು ಅಂತ ಅನ್ನಿಸ್ತದೆ. ನಾವು ಮಾಡಿದ್ದೇ ಅಲ್ಲ ಭಗವಂತ. ಅಂದ್ರೆ ನಮ್ಮ ಪ್ರಯತ್ನ ಭಗವಂತನಿಗೆ ಖುಷಿ ಕೊಟ್ಟು ಭಗವಂತ ಅದನ್ನ ಈಡೇರಿಸ್ತಾನೆ. ಆದ ಕಾರಣ ಗುರೂರ್ನ ಸಸ್ಯಾತ್, ನಾವು ಗುರು ಆಗ್ಬಾರ್ದು. ಬಂಧೂನ ಸಸ್ಯಾತ್ ಅಥವಾ ಸ್ವಜನೋನ ಸಸ್ಯಾತ್, ನಾವು ಸ್ವಜನರಾಗಬಾರ್ದು. ಆಮೇಲೆ ಪಿತಾನ ಸಸ್ಯಾತ್, ಅಪ್ಪ ಆಗಬಾರ್ದು ಅಥವಾ ತಂದೆ ಆಗಬಾರ್ದು. ಜನನೀನ ಸಸ್ಯಾತ್, ತಾಯಿ ಆಗಬಾರ್ದು. ಆಮೇಲೆ ಇನ್ನೊಂದು ರಾಜನ ಅಂತ ಕಾಣ್ತದೆ, ರಾಜ ಆಗಬಾರ್ದು. ಆಮೇಲೆ ಗಂಡ ಆಗಬಾರ್ದು ಅಥವಾ ಹೆಂಡತಿ ಆಗಬಾರ್ದು. ಅಂದ್ರೆ ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಇರಬಾರ್ದು. ಯಾಕೆ? ನನಗೆ ಅವರನ್ನೆಲ್ಲ ಡಿಪೆಂಡ್ ಆದವರನ್ನ ನಾನು ಅವರಿಗೆ ಕೃಷ್ಣ ಪ್ರಜ್ಞೆ ಕೊಡ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತ. ತುಂಬಾ ಸೀರಿಯಸ್ ಆಗಿರುವಂತಹ ಭಾಗವತಂ ಶ್ಲೋಕ ಇದು. ಅದನ್ನ ಅಷ್ಟರ ಮಟ್ಟಿಗೆ ನಮಗೆ ಸಡನ್ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ, ಆದ್ರೆ ಇದರ ಉದ್ದೇಶ ನಮಗೆ ಏನು ಅಂತ ಅರ್ಥ ಆಗಿದೆ. ಆ ಉದ್ದೇಶದ ಹಿಂದೆ ಇರುವಂತಹ ಒಂದು ಕಾರ್ಯಕ್ಕೆ ನಾವು ಪ್ರವೃತ್ತಿ ನಿಧಾನಕ್ಕೆ ಹೊರಡಬೇಕು ನಾವು ಅಷ್ಟೇ. ಎಷ್ಟರ ಮಟ್ಟಿಗೆ ನಮಗೆ ಇದು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುದು ಸೆಕೆಂಡ್ರಿ. ಎಲ್ರಿಗೂ ನಮಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳಲಿಕ್ಕೆ ಆಗ್ತದೆ ಒಂದೇ ದಿನದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನನ್ನ ಮನೆಯಲ್ಲಿರುವಂತಹ ಯಾರತ್ರೋ ನೀನು ಹರೇ ಕೃಷ್ಣ ಜಪ ಮಾಡು ಅಂತ ಹೇಳಿ ಒಂದೇ ದಿವಸದಲ್ಲಿ ಹೇಳಲಿಕ್ಕೆ ಆಗತ್ತ ಇಲ್ಲ. ಆದ್ರೆ ನಾವು ಯಾವಾಗ ಅದನ್ನ ಪ್ರಯತ್ನ ಪೂರ್ವಕವಾಗಿ ಒಳ್ಳೆ ಒಳ್ಳೆ ರೀತಿಯ ಒಂದು ಬಿಹೇವಿಯರ್ ಇಂದ ಹೇಗೆ ನಾವು ಭಗವಂತ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ತೊಡಗ್ತೇವೆ, ಖಂಡಿತವಾಗಿ ಬೇರೆಲ್ಲ ಜೀವಗಳಿಗೆ ಅದರಲ್ಲಿ ಆಸಕ್ತಿ ಬಿಡುತ್ತದೆ. ಏನ್ ಸಂಶಯ ಇಲ್ಲ. ಅದರಲ್ಲಿ ಎಲ್ಲ ವಸ್ತುಗಳ ಆದಿ ಮೂಲವು ಕೃಷ್ಣನೆಂಬ ವಾಸ್ತವ ಜ್ಞಾನ ಹೊಂದಿದ್ದು ಆ ಮನೋಧರ್ಮದಲ್ಲಿ ಕೆಲಸ ಮಾಡುವ ಮನುಷ್ಯನು ಎಲ್ಲರಿಗಾಗಿ ಕೆಲಸ ಮಾಡುತ್ತಾನೆ. ಎಲ್ಲದರ ರೂಟ್ ಕಾಸ್ ಭಗವಂತ ಅಂತ ಯಾರಿಗೆ ಗೊತ್ತುಂಟು, ಆ ಮನಸ್ಥಿತಿಯಿಂದ ಯಾರು ಕೆಲಸ ಮಾಡ್ತಾನೆ ಅವನು ಎಲ್ಲರಿಗೂ ಹೆಲ್ಪೇ ಮಾಡುವಂಥದ್ದು, ಅದರಲ್ಲಿ ಏನು ಸಂಶಯ ಇಲ್ಲ. ಕೃಷ್ಣನೇ ಪರಮ ಭೋಕ್ತಾರ, ಪರಮ ಪ್ರಭು ಮತ್ತು ಪರಮ ಮಿತ್ರ ಎನ್ನುವುದನ್ನು ಮರೆತಿರುವುದೇ ಮಾನವ ಕುಲದ ದುಃಖಗಳಿಗೆ ಕಾರಣ. ದುಃಖಕ್ಕೆ ಏನು ಕಾರಣ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಕೃಷ್ಣನೇ ಪರಮ ಭೋಕ್ತಾರ, ಬೇರೆ ಯಾರು ಅಲ್ಲ. ಪರಮ ಭೋಕ್ತಾರ. ಭೋಕ್ತಾರ ಅಂತ ಹೇಳಿದ್ರೇನು? ಭೋಗ ಅಂತ ಹೇಳಿದ್ರೇನು ಹೇಳಿ ಯಾರಾದ್ರೂ? ಭೋಕ್ತಾರ ಅಂದ್ರೆ ಪ್ರಸಾದ ಅನುಭವಿಸೋದು. ಭೋಗ ಅಂದ್ರೆ ಪ್ರಸಾದ ಅಲ್ಲ. ಹೇಳಿ ಪ್ರೀತಿಮತ. ಅನುಭವಿಸೋದು ಎಲ್ಲದನ್ನು ಹಾ, ಅನುಭವಿಸುವಂಥದ್ದು. ನಾವು ಪ್ರಸಾದವನ್ನ ಸ್ವೀಕರಿಸಬಹುದು, ಆದ್ರೆ ಭಗವಂತನಿಗೆ ಎಲ್ಲವನ್ನ ಅನುಭವಿಸುವುದು ಮಾತ್ರ. ಅನುಭವ ಮಾಡುವುದು ಯಾರು? ಭಗವಂತ ಮಾತ್ರ. ನಮ್ಮನ್ನು ಕೂಡ ಭಗವಂತ ಅನುಭವಿಸುವುದು. ಆಮೇಲೆ ಎಲ್ಲ ವಸ್ತುಗಳನ್ನು ಭಗವಂತ ಅನುಭವಿಸಿ, ಯಾಕೆಂದ್ರೆ ಎಲ್ಲವೂ ಭಗವಂತನಿಂದಲೇ ಬಂದದ್ದು. ಆದ ಕಾರಣ ಅವನು ಮಾತ್ರ ಭೋಕ್ತ, ಬೇರೆ ಯಾರು ಭೋಕ್ತರ. ಅವನು ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಮ ಕೃಷ್ಣನೇ, ಕೃಷ್ಣ ಪರಮೋತ್ತಮ ಪರಮ ಪುರುಷ ಕೃಷ್ಣನೇ ಭೋಕ್ತಾರ. ಇದು ಫಿಕ್ಸ್ ಮಾಡಬೇಕು, ಬೇರೆ ಯಾರು ಅಲ್ಲ. ಇಡೀ ಜೀವನದಲ್ಲಿ ಸಂತೋಷ ಪಡುವುದು ಯಾರು? ಭಗವಂತನೇ ಸಂತೋಷ ಪಡುವನು. ಅವನ ಸಂತೋಷಕ್ಕಾಗಿ ನಾವಿದ್ದೇವೆ, ಅವನ ಸಂತೋಷದಲ್ಲಿ ನಮಗೆ ಸಂತೋಷ ಸಿಗ್ತಾ ಇದೆ. ನಾವು ಸಪರೇಟ್ ಆಗಿ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನ್ ಮಾಡ್ತಿದ್ದೇವೆ? ನಮಗೆ ಸಪರೇಟ್ ಆಗಿ ಸಂತೋಷ ಬೇಕು ಅಂತ ಹೇಳ್ತಾ ಇದ್ದೇವೆ, ಆದ ಕಾರಣ ನಮಗೆ ದುಃಖ. ಎಲ್ಲಿ ಕೂಡ ನಾವು ಕೃಷ್ಣನನ್ನು ಸೇರಿಸ್ತಾ ಇಲ್ಲ ನಮ್ಮ ಜೀವನದಲ್ಲಿ. ಎಲ್ಲಿ ಸೇರಿಸ್ತಾ ಇದ್ದೇವೆ ನಾವು ಕೃಷ್ಣನಲ್ಲಿ? ನಾವು ಹೋಗಿ ಕೆಲಸ ಮಾಡುವಾಗ ಕೃಷ್ಣನನ್ನು ಸೇರಿಸ್ತೇವಾ? ಊಟ ಮಾಡುವಾಗ ಕೃಷ್ಣನನ್ನು ಸೇರಿಸ್ತೇವಾ? ಅಥವಾ ಎಲ್ಲಿಯೋ ಮಕ್ಕಳನ್ನು ಕರ್ಕೊಂಡು ಟ್ರಾವೆಲ್ ಟೂರ್ ಮಾಡುವಾಗ ಕೃಷ್ಣನನ್ನು ಸೇರಿಸ್ತೇವೆ? ಎಲ್ಲಿ ಕೃಷ್ಣನನ್ನು ಸೇರಿಸ್ತೇವೆ ನಾವು? ಕೃಷ್ಣ ಅಂತ ಹೇಳುವ ಪದವನ್ನೇ ಸೇರಿಸುವುದಿಲ್ಲ, ಯೋಚನೆಯನ್ನೂ ಸೇರಿಸುವುದಿಲ್ಲ. ಆಮೇಲೆ ಬಿಡಿ ಸೇವೆ. ಈ ಕೃಷ್ಣ ಅಂತ ಹೇಳುವ ಯೋಚನೆಯನ್ನ ಪದವನ್ನ ನಮ್ಮ ಜೀವನದಲ್ಲೇ ಸೇರಿಸ್ತಾ ಇಲ್ಲ, ಆದ ಕಾರಣ ನಮಗೆ ದುಃಖ. ಆಗ ನಾವು ಕೃಷ್ಣ ಪ್ರಜ್ಞೆ ನಾವೆಲ್ಲ ಬೆಳೆಸುವವರು ಇದನ್ನ ಬೇರೆಯವರಿಗೆ ಕೊಟ್ರೆ ಅವರ ದುಃಖಗಳಿಂದ ಅವರು ಹೊರಗೆ ಬರ್ಲಿಕ್ಕೆ ಸಾಧ್ಯ, ನಮಗೂ ಕೂಡ ಆ ದುಃಖಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅಂತ ಅದ್ಭುತವಾದ ಪ್ರೊಸೆಸ್ ಈ ಕೃಷ್ಣ ಕಾನ್ಶಿಯಸ್ನೆಸ್. ಯಾಕೆಂತ ಹೇಳಿದ್ರೆ ಅವನು ಪರಮ ಪ್ರಭು. ಯಾಕಂದ್ರೆ ಆ ಪರಮ ಪ್ರಭು ಮನಸ್ಸು ಮಾಡಿದ್ರೆ ಏನಾಗುದಿಲ್ಲ, ಎಲ್ಲವೂ ಆಗ್ತದೆ. ಅದಲ್ಲದೆ ಇನ್ನೊಂದು ವಿಚಾರ, ಪರಮ ಮಿತ್ರ. ಅಂತಹ ಮಿತ್ರ ಬೇರೆ ಯಾರಿಲ್ಲ. ಬೇರೆ ಯಾರು ನಮಗೆ ಮಿತ್ರ ಅಲ್ಲ. ನಿಜವಾದ ಮಿತ್ರ ಅಂದ್ರೆ, ಪರಮ ಮಿತ್ರ ಅಂದ್ರೆ ಕೃಷ್ಣ. ಕೃಷ್ಣ ಅಂತ ಹೇಳುವಾಗ ಇಲ್ಲೆಲ್ಲ ಕೃಷ್ಣ ಅಂತ ಹೇಳುವಾಗ ಕೃಷ್ಣ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟವರು. ಕೃಷ್ಣನನ್ನ ಭೋಕ್ತಾರ, ಪರಮ ಪ್ರಭು ಮತ್ತು ಪರಮ ಮಿತ್ರ ಅಂತ ತಗೊಂಡವರು ನಮಗೆ ಪರಮ ಮಿತ್ರ ಆಗಿರ್ತಾರೆ. ವೈಷ್ಣವರು ನಮಗೆ ಪರಮ ಮಿತ್ರ. ಯಾಕೆಂದ್ರೆ ಅವರಿಗೆ ಗೊತ್ತುಂಟು ಭಗವಂತ
ಭೋಕ್ತಾರ ಮತ್ತು ಪರಮಪ್ರಭು ಅಂತ ಹೇಳಿ. ಇದಿಷ್ಟನ್ನ ನಾವು ಆಕ್ಸೆಪ್ಟ್ ಮಾಡಿ ಮುಂದೆ ಹೋದ್ರೆ ನಮ್ಮ ಎಲ್ಲ ದುಃಖಗಳು ಹೊರಗೆ ಬರ್ತವೆ, ವಾಪಸ್ ಹೋಗ್ತದೆ. ಅಗತ್ಯವೇ ಇಲ್ಲ ನಮಗೆ ದುಃಖಗಳ ಬಗ್ಗೆ ಚಿಂತೆ ಮಾಡೋದು. ನಮ್ಮ ಚಿಂತೆ ಏನ್ ಮಾಡ್ಬೇಕು? ಈ ಪರಮ ಭೋಕ್ತಾರ, ಪರಮಪ್ರಭು, ಪರಮ ಮಿತ್ರನಾದಂತಹ ಭಗವಂತನ ಸೇವೆ ಹೇಗೆ ಮಾಡಿ ಅವನ ಒಂದು ಪ್ರೀತಿಯನ್ನು ಹೇಗೆ ಗಿಟ್ಟಿಸಿಕೊಳ್ಬಹುದು ಅಂತ ಹೇಳಿ ಚಿಂತನೆ ಮಾಡುವುದೇ ಇಂಪಾರ್ಟೆಂಟ್. ಅದೇ ನಮ್ಮ ಜೀವನದಲ್ಲಿ ಮುಖ್ಯ ಅಂಗ ಆಗ್ಬೇಕು. ಮುಖ್ಯ ಅಂಗ ಯಾವುದು? ಭಗವಂತನ ಭೋಕ್ತಾರ, ಪರಮಪ್ರಭು, ಪರಮ ಮಿತ್ರ ಅಂತ ತಿಳ್ಕೊಂಡು ಭಗವಂತನ ಸೇವೆ ಮಾಡುವುದೇ ನಮ್ಮ ಜೀವನದ ಮುಖ್ಯ ಗುರಿ. ಅದೇ ಜೀವನದ ಮುಖ್ಯ ಗುರಿ. ಆದುದರಿಂದ ಇಡೀ ಮಾನವ ಸಮಾಜದಲ್ಲಿ ಈ ಪ್ರಜ್ಞೆಯನ್ನು ಪುನಃ ಚೇತನಗೊಳಿಸಲು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಇದ್ದದನ್ನ ಪುನಃ ಚೇತನಗೊಳಿಸುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಗವಂತನ ಪ್ರೇಮ ಅಡಗಿದೆ. ಭಗವಂತನ ಭಕ್ತಿ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಉಂಟು. ಪ್ರತಿಯೊಂದು ಜೀವಿಯಲ್ಲಿ. ಇಲ್ಲದಿದ್ರೆ ವಿದೇಶಕ್ಕೆ ಶ್ರೀಲ ಪ್ರಭುಪಾದರು ಹೋಗುವಾಗ ಅಲ್ಲಿ ಏನೋ ಗಾಂಜಾ ಇಲ್ಲ ತಿಂದು ಕುಡ್ಕೊಂಡು ಅಲ್ಲಿ ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದಂತಹ ಮ್ಲೇಚ್ಛರು, ಅವರಿಗೆ ಕೃಷ್ಣ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಿಲ್ಲ, ಅದಲ್ಲದೆ ಅವರಿಗೆ ದೇವರು ಅಂತ ಹೇಳುವ ಅಗತ್ಯ ಇಲ್ಲ, ಅವ್ರಿಗೆ ಏನು ಚಿಂತನೆ ಇಲ್ಲದಂಥವರನ್ನ ಬರೀ ಪ್ರಸಾದ ಮತ್ತು ಹರೇ ಕೃಷ್ಣ ಮಹಾಮಂತ್ರದ ರುಚಿ ಕೊಟ್ಟು ಅವರನ್ನ ಶುದ್ಧ ಭಕ್ತರನ್ನಾಗಿ ಮಾರ್ಪಾಟು ಮಾಡಿದ್ದು ಹೇಗೆ ಸಾಧ್ಯ? ಅವರಲ್ಲಿ ಭಕ್ತಿ ಇಲ್ಲದಿದ್ರೆ ಅದು ಸಾಧ್ಯವಾ? ಸೊ ಆದ ಕಾರಣ ಕೃಷ್ಣ ಭಕ್ತಿ ಎಲ್ಲರ ಹೃದಯದಲ್ಲಿದೆ, ಎಲ್ಲರ ಹೃದಯದಲ್ಲಿದೆ. ಆದ ಕಾರಣ ನಾವು ಯಾರನ್ನು ಕೂಡ ಏನ್ ಮಾಡಬಾರದು? ಅಫೆಂಡ್ ಮಾಡಬಾರದು. ಯಾವ ವ್ಯಕ್ತಿಯನ್ನು ಕೂಡ ಅಫೆಂಡ್ ಮಾಡಬಾರದು. ಅದರಲ್ಲಿ ಭಗವಂತನ ಬಗ್ಗೆ ಯಾರು ಪ್ರಚಾರ ಮಾಡ್ತಾರೆ ಅವರನ್ನಂತೂ ಅಫೆಂಡ್ ಮಾಡಬಾರದು. ಪ್ರಚಾರ ಅಂತ ಹೇಳಿದು ಭಗವಂತನ ಬಗ್ಗೆ ಹೇಳುದು ಮಾತ್ರ ಅಲ್ಲ, ಭಗವಂತನಿಗೆ ಸೇವೆ ಮಾಡುದು ಯಾವ ರೀತಿಯಲ್ಲಿ ಆಗಿರ್ಲಿ ಅವರಿಗೆ ನಾವು ಯಾವತ್ತೂ ಅಪರಾಧ ಮಾಡಬಾರದು. ಅವರ ಬಗ್ಗೆ ಈರ್ಷ್ಯೆ ಇಡಬಾರದು, ಅವರ ಬಗ್ಗೆ ಜಲಸ್ ಮಾಡಬಾರದು ನಾವು. ಆದುದರಿಂದ ಇಡೀ ಮಾನವ ಬ್ರಹ್ಮ ನಿರ್ವಾಣವಾಗದೆ ಇಂತಹ ಶ್ರೇಷ್ಠ ಕಲ್ಯಾಣ ಕಾರ್ಯದಲ್ಲಿ ತೊಡಗುವುದು ಸಾಧ್ಯವಿಲ್ಲ. ಆದ ಕಾರಣ ಬ್ರಹ್ಮನಲ್ಲಿ ಸ್ಥಿತನಾಗುವುದು ಅಂತ ಹೇಳಿದ್ರೆ ಭಗವಂತನ ಸೇವೆಗೆ ಉಪಯೋಗ ಆಗದನ್ನೆಲ್ಲ ನಿರ್ವಾಣ ಮಾಡುದು, ಬಿಡುದು. ಅದನ್ನ ಬಿಟ್ಟು ಬ್ರಹ್ಮನ ಅಂದ್ರೆ ಕೃಷ್ಣನ ಸೇವೆಯನ್ನು ಮಾತ್ರ ಚಿಂತನೆ ಮಾಡುವಂತಹ ಒಂದು ಘಟ್ಟದಲ್ಲಿ ನಾವು ನೆಲೆ ನಿಲ್ಲದಿದ್ರೆ ಲೋಕ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ಪರಮ ಅಧಿಕಾರದ ವಿಷಯದಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಯಾರಿಗೆ ಕೃಷ್ಣ ಪ್ರಜ್ಞೆಯೇ ದೃಢವಾಗಿ ಮನಸ್ಸಿನಲ್ಲಿ ಬೇರೂರಿದೆಯೋ ಅವನಿಗೆ ಕೃಷ್ಣನೇ ಪರಮೋತ್ತಮ ಪರಮ ಪುರುಷ, ಅವನಿಗಿಂತ ಮಿಗಿಲಾದವರು ಯಾರಿಲ್ಲ ಅಂತ ಖಂಡಿತ ಗೊತ್ತು. ಮೊನ್ನೆ ಉದಾಹರಣೆ ಓಂಕಾರ ಮೇಲೆ ಅಂತ ಹೇಳಿದ ಹಾಗೆ, ಓಂಕಾರ ಮೇಲೆ ಅಂತ ಹೇಳಿ ಫಸ್ಟ್ ನಾವು ಬಂದ್ರ ನಮ್ಮ ಹೆಸರು ಬಂತ? ಹೆಸರಿತ್ತು ಏನೇ ಇರ್ಲಿ, ಬಟ್ ವ್ಯಕ್ತಿಗೆ ಹೆಸರು ಬಂದದ್ದ, ವ್ಯಕ್ತಿ ಫಸ್ಟ್ ಬಂದದ್ದ, ಹೆಸರು ಫಸ್ಟ್ ಬಂದದ್ದ? ವ್ಯಕ್ತಿ ಬಂದ ಮೇಲೆ ಹೆಸರು. ಆದ್ರೆ ಕೃಷ್ಣ ಅಂತ ಹೇಳುವ ವ್ಯಕ್ತಿ ಇಲ್ಲದೆ ಕೃಷ್ಣನ ಶಕ್ತಿಗೆ ಓಂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣನ ಶಕ್ತಿಯೇ ಓಂಕಾರ. ಭಗವಂತ ಶಕ್ತಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಆದ ಕಾರಣ ಓಮಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಆತನು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿದವನು, ಕೃಷ್ಣನೇ ಪರಮೋತ್ತಮ ಪರಮ ಪುರುಷ. ಆದ ಕಾರಣ ನಾವು ಯಾರು ಅದನ್ನ ತಿಳ್ಕೊಂಡಿರ್ತಾನೆ ಅವನು ಆ ಕ್ಷಣ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಆದುದರಿಂದ ಆತನಿಗೆ ಸಂದೇಹವೇ ಇಲ್ಲ. ಇದೇ ದೈವಿ ಪ್ರೇಮದ ಸ್ಥಿತಿ, ಇದೇ ನಿಜವಾದ ಘಟ್ಟ, ಕೊನೆಯ ಘಟ್ಟ ಭಗವಂತನ ಪ್ರೀತಿ ದೊರಕುವಂಥದ್ದು. ಮಾನವ ಸಮಾಜದ ಭೌತಿಕ ಹಿತಕ್ಕಾಗಿ, ಆಧ್ಯಾತ್ಮಿಕ ಹೇಳ್ತಾ ಇರ್ಲಿಲ್ಲ, ಇಲ್ಲಿ ಹೇಳ್ತಾ ಇಲ್ಲ, ಭೌತಿಕ ಹಿತಕ್ಕಾಗಿ ಮಾತ್ರ ಮಟೀರಿಯಲ್ ಹ್ಯಾಪಿನೆಸ್, ಯಾವುದದ್ದು ಸೊಸೈಟಿಯ ಮಟೀರಿಯಲ್ ಹ್ಯಾಪಿನೆಸ್ಗೆ ಮಾತ್ರ ಶ್ರಮಿಸುತ್ತಿರುವವನು ವಾಸ್ತವವಾಗಿ ಯಾರಿಗೂ ಸಹಾಯ ಮಾಡಲಾರ. ತೊಂದರೆಯೇ ಅದರಿಂದ. ಬರೀ ಮಟೀರಿಯಲ್ ಹ್ಯಾಪಿನೆಸ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅದರಿಂದ ಸೊಸೈಟಿಗೆ ತೊಂದರೆ. ಯಾಕೆಂತ ಹೇಳಿದ್ರೆ ಸೊಸೈಟಿ ಇನ್ನು ಏನ್ ಮಾಡ್ತದೆ? ಇಂದ್ರಿಯ ತೃಪ್ತಿ ಮಾಡ್ತದೆ. ಇಂದ್ರಿಯ ತೃಪ್ತಿ ಇನ್ನು ಮಾಡಿ ಎಲ್ಲಿ ಹೋಗ್ತದೆ? ಕೆಳಗೆ ಹೋಗ್ತದೆ. ಅದು ಹೋಗಚ್ಚಂತಿ ತಾಮಸಾಹ, ಕೆಳಗೆ ಹೋಗ್ತದೆ. ಆದ ಕಾರಣ ಬಾಹ್ಯ ಶರೀರಕ್ಕೆ ಮತ್ತು ಮನಸ್ಸಿಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡುವುದು ತೃಪ್ತಿಕರವಲ್ಲ. ಏನೋ ರೋಗಕ್ಕೆ ಹೊರಗೆ ಮೆಡಿಸಿನ್ ಹಚ್ಚಿದಾಗೆ ಆಯ್ತು, ಒಳಗೆ ದೊಡ್ಡ ರೋಗ ಉಂಟು, ಅದಕ್ಕೆ ಆಪರೇಷನ್ ಮಾಡಿ ತೆಗಿಬೇಕಾಗಿ ಬರೆದಿದೆ, ಆದ್ರೆ ಇವ ಏನೋ ಹೊರಗಿಂದ ಮೆಸಾಜ್ ಮಾಡ್ತಾ ಇದ್ದಾನೆ ಅಷ್ಟೇ. ಇದರಿಂದ ಏನ್ ಲಾಭ ಇಲ್ಲ. ಬಾಹ್ಯ ಶರೀರಕ್ಕೆ ಮತ್ತು ಮನಸ್ಸಿಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡುವುದು ತೃಪ್ತಿಕರವಲ್ಲ. ಮನುಷ್ಯ ಭಗವಂತನ ಒಡನೆ ತನ್ನ ಸಂಬಂಧವನ್ನು ಮರೆತಿರುವುದೇ ಬದುಕಿನ ಕಠಿಣ ಹೋರಾಟದಲ್ಲಿ ಅವನ ಕ್ಲೇಶಗಳಿಗೆ ಕಾರಣ. ನಾವು ಭಗವಂತನನ್ನ ಮರೆತಿರುವುದೇ ನಮ್ಮ ತೊಂದರೆಗೆ ಕಾರಣ. ಕೃಷ್ಣ ಬಹಿರ್ಮುಖನಾಗಿದ್ದು, ನಾವು ಕೃಷ್ಣನಿಂದ ನಮ್ಮ ಮನಸ್ಸನ್ನ ದೂರ ಹಾಕಿದ್ದೇವೆ. ಮನುಷ್ಯನಿಗೆ ಕೃಷ್ಣನೊಡನೆ ತನ್ನ
ಸಂಬಂಧದ ಸಂಪೂರ್ಣ ಪ್ರಜ್ಞೆ ಇರುವಾಗ ಆತನು ಅಶಾಶ್ವತ ಐಹಿಕ ದೇಹದಲ್ಲಿ ಇದ್ದರೂ ಅಶಾಶ್ವತ ಐಹಿಕ ದೇಹದಲ್ಲಿ ಇದ್ದರೂ ವಾಸ್ತವವಾಗಿ ಮುಕ್ತ ಆತ್ಮನೇ. ಇಹದಲ್ಲಿ ಈ ದೇಹದಲ್ಲಿ ಇರುವಾಗ ಯಾರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿದ್ದಾನೆ ಅವನು ಮುಕ್ತಾತ್ಮ. ಅವನು ಖಂಡಿತವಾಗಿ ಬದ್ಧಾತ್ಮ ಅಲ್ಲ. ಬದ್ಧ ಸ್ಥಿತಿಯಲ್ಲಿ ಇದ್ದ ಹಾಗೆ ಗೋಚರ, ಆದರೆ ನಿಜವಾಗಿ ಬದ್ಧಾತ್ಮ ಅಲ್ಲ, ಮುಕ್ತಾತ್ಮ. 26ನೇ ಶ್ಲೋಕ. ಕಾಮ ಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಯಾರಾದ್ರೂ ಹೇಳಿ ಒಂದ್ಸಲ. ಎಸ್ ಮತ್ತೆ ಹೀರೋ ಮತ್ತೆ ಬೇಗ ಹೇಳಿ. दो क्रोध धमिमुक्तानां यतीनां यतचेतसाम् अभितो ब्रह्म निर्वाणं वರ್ತತೆ ವಿದಿತಾತ್ಮನಾಂ. ಧನ್ಯವಾದ. ಅನುವಾದ: ಕಾಮ ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತು ಇರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ. ಅಲ್ಲಿ ಬ್ರಹ್ಮ ನಿರ್ವಾಣ ಅಂತ ಹೇಳುವ ಪದ ಬಂತು. ಹೇಗೆ ಆ ಬ್ರಹ್ಮ ನಿರ್ವಾಣ ಸಿಗ್ತದೆ ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಏನಾಗ್ಬೇಕು? ಕಾಮ ಕ್ರೋಧ ವಿಮುಕ್ತಾನಾಂ ಯತೀನಾಂ. ಯತಿ ಅಂದ್ರೆ ಏನು? ಯತಿ ಅಂತ ಹೇಳಿದ್ರೆ ಸನ್ಯಾಸಿ ಅಥವಾ ಸಾಧು. ಸನ್ಯಾಸಿ ಅಂತ ಹೇಳುದು ಯಾರಿಗೆ? ಹಿಂದೆ ಬಂದಿದೆ. ಸನ್ಯಾಸಿ ಅಂತ ಹೇಳುದು ಯಾರಿಗೆ? ಇನ್ನು ನಾವು ಡಿಸ್ಕಷನ್ ಮಾಡಿದ ಕಾರಣ. ಸನ್ಯಾಸಿ ಯಾರು ಹೇಳ್ತೀರಾ ಯಾರಾದರೂ? ನೆನಪಿದ್ಯಾ ಸನ್ಯಾಸಿ ಅಂದ್ರೆ ಯಾರು? ನಾವೆಲ್ಲ ಸನ್ಯಾಸಿಗಳಾಗ್ಬೋದಾ? ನಾವೆಲ್ಲ ಲೇಡೀಸ್ ಸನ್ಯಾಸಿ ಆಗ್ಬೋದಾ? ಜೆಂಟ್ಸ್ ಸನ್ಯಾಸಿ ಆಗ್ಬೋದಾ? ಗೃಹಸ್ಥರು ಸನ್ಯಾಸಿ ಆಗ್ಬೋದಾ? ಕೃಷ್ಣ ಪ್ರಜ್ಞೆಯಲ್ಲಿ ಸನ್ಯಾಸಿ ಅಂತ ಹೇಳುವ ಪದದ ಅರ್ಥ ಏನು? ವರ್ಣಾಶ್ರಮದಲ್ಲಿ ಬಾಹ್ಯ ಲೋಟದಲ್ಲಿ ನೋಡುವಾಗ ಕಾಷಾಯಾಂಬರ ತೊಟ್ಟು ಹುಟ್ಟಿನಿಂದಲೇ ಅಥವಾ ಬ್ರಹ್ಮಚರ್ಯ ಪಾಲನೆ ಮಾಡಿದಂತ ಸನ್ಯಾಸಿ ಆಗಿರ್ಬೋದು, ಇಲ್ಲ ಗೃಹಸ್ಥನಾಗಿ ಮತ್ತೆ ಸನ್ಯಾಸಿ ಆಗಿರ್ಬೋದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಜವಾಗಿ ಸನ್ಯಾಸಿ ಅಂತ ಹೇಳುವ ಪದ ಅರ್ಥ ಏನು ಅಂತ ನಾವು ಹಿಂದೆ ಕೇಳಿದ್ದೇವೆ. ಯಾರಿಗಾದ್ರೂ ನೆನಪಿದ್ಯಾ? ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು ಪ್ರಭುಜಿ. ಓಕೆ. ಮಾಡೋ ಕೆಲಸ ಮಾಡ್ತಾ ಇರೋದು, ಅದ್ರ ನಡುವೆನು ದೇವರ ನೆನಪಿಸ್ಬೋದು. ಇಲ್ಲ ಇಲ್ಲ ಅದೇ ಆಗ್ತದೆ. ಮಾಡೋ ಕೆಲಸ ಮಾಡಿ ನಡುವಿನಲ್ಲಿ ಶಿಸ್ತಿನಿಂದ ಡಿಸಿಪ್ಲಿನ್ ಆಗಿ ಲೈಫ್ ಲೀಡ್ ಮಾಡೋದು. ಲೈಕ್ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನು ಸೈಡ್ಗೆ ಇಟ್ಬಿಟ್ಟು, ಅಂದ್ರೆ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಹೊತ್ತು ಸೈಡ್ ಅಲ್ಲಿ ಇರುದ? ಸ್ವಲ್ಪ ಹೊತ್ತು ಸೈಡ್ ಅಲ್ಲಿ ಇರುದು? ಸ್ವಲ್ಪ ಅಲ್ಲ, ಯಾವಾಗ್ಲೂ. ಓಕೆ. ಹರೇ ಕೃಷ್ಣ ಪ್ರಭು. ಅದೇ ಅಂಟಿಕೊಳ್ಳೋದು ಯಾವ್ದೇ ಕೆಲ್ಸಕ್ಕಾಗ್ಲಿ ಮಾಡ್ತಿರ್ತೀವಿ ಅಷ್ಟೇ, ಆದ್ರೆ ಅದಕ್ಕೂ ನಮಗೂ ಯಾವ್ದೇ ಅಟ್ಯಾಚ್ಮೆಂಟ್ ಇಲ್ದೇ ಇರೋ ತರ ಇರೋದು. ಆಗುತ್ತೆ. ಅದೇ ಅಟ್ಯಾಚ್ಮೆಂಟ್ ಅದು ಸಾಧ್ಯವೇ ಇಲ್ಲ. ನೀವು ಹೈ ಡೆಫಿನಿಷನ್ ಹೇಳ್ತಾ ಇದ್ದೀರಿ ಮಮತಾ ಮಾತಾಜಿ. ನೆನಪಿದ್ಯಾ ರೂಪಿಣಿ ಮಾತಾಜಿ ಏನು ಹೇಳ್ಬೇಕು ಅಂತ ಹೊರಟಿದ್ದೀರಿ? ಭಕ್ತಿಗೆ ಅನುಕೂಲವಾದದ್ದು ಮಾಡುದು, ಅನುಕೂಲ ಇಲ್ಲದೆ ಇದ್ದದನ್ನು ತ್ಯಾಗ ಮಾಡುದು ಪ್ರಭುಜಿ. ಓಕೆ. ಒಂದು ನ್ಯಾಸ ಅಂತ ಹೇಳುವ ಪದವನ್ನ ಕೇಳಿದೀರಾ? ನಾವು ಡಿಸ್ಕಷನ್ ಮಾಡಿದ್ದು. ನ್ಯಾಸ ಅಂತ ಹೇಳಿದ್ರೆ ಏನು? ಸನ್ಯಾಸ ಅಂತ ಹೇಳಿ ನೆನಪಿಲ್ಲ? ಮರ್ತೋಯ್ತಾ? ಒಂದು ಕ್ಲಾಸಲ್ಲಿ 2 ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದೆ. ನ್ಯಾಸ ಅಂತ ಹೇಳಿದ್ರೆ ಏನು? ನ್ಯಾಸ. ಈಗ ಮಠಗಳಲ್ಲೆಲ್ಲ ಮುದ್ರೆ ಹೊಡ್ತಾರೆ, ನೋಡಿದೀರಾ? ತಪ್ತ ಮುದ್ರೆ ಅಂತ ಕೇಳಿರ್ತೀರಿ. ತಪ್ತ ಮುದ್ರೆ ಕೇಳಿದೀರಾ? ಇಲ್ಲ. ಅಂಗನ್ಯಾಸ, ಕರನ್ಯಾಸ ಅಂತ ಕೇಳಿದೀರಾ?
ಅಂಗನ್ಯಾಸ, ಸಂಧ್ಯಾ ವಂದನೆ ಮಾಡುವಾಗ ಅಂಗನ್ಯಾಸ, ಕರನ್ಯಾಸ. ನ್ಯಾಸ ಅಂತ ಹೇಳಿದ್ರೆ ಏನು? ನ್ಯಾಸ ಅಂತ ಹೇಳಿದ್ರೆ ಸ್ಥಿತನಾಗುವಂಥದ್ದು. ಯಾವುದರಲ್ಲಿ ಸ್ಥಿತನಾಗುವಂಥದ್ದು? ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಸ್ಥಿತನಾಗಿದ್ದವನಿಗೆ ಭಕ್ತಿಯಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ಸನ್ಯಾಸಿ ಅಂತ ಹೆಸರು. ಹೃದಯದಲ್ಲಿ ಅವನ ಸನ್ಯಾಸವನ್ನು ಇಟ್ಟುಕೊಂಡಿರ್ತಾನೆ. ಯಾವತ್ತು ಕೃಷ್ಣನಲ್ಲೇ ನೆಲೆಸಿರ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೆ. ಅವನು ಬಾಹ್ಯ ನೋಟದಲ್ಲಿ ಏನೇ ಆಗಿರ್ಬೋದು, ಅವನು ಸನ್ಯಾಸಿಯ ವೇಷಧಾರಣೆ ಆಗಿರ್ಬೋದು, ಗೃಹಸ್ಥನ ವೇಷಧಾರಣೆ ಆಗಿರ್ಬೋದು, ಮಹಿಳೆಯ ವೇಷಧಾರಣೆ ಆಗಿರ್ಬೋದು, ಮಗುವಿನ ವೇಷಧಾರಣೆ ಇರ್ಬೋದು, ಯಾವುದೇ ವೇಷ ಇರ್ಬೋದು ಬಾಹ್ಯ ದೇಹದ್ದು. ಆದ್ರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲೇ ಸ್ಥಿರನಾಗಿರ್ತಾನೆ. ಅವನಿಗೆ ಸನ್ಯಾಸಿ ಅಥವಾ ಯತಿ ಅಂತ ಹೇಳ್ತಾರೆ. ಅಂಥವರು ಕೃಷ್ಣ ಪ್ರಜ್ಞೆಯಲ್ಲಿ ಸಾಧು ಪುರುಷರು. ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಮ ಪ್ರಯತ್ನ. ನಾವು ಬಟ್ಟೆ ಬದಲಾವಣೆ ಮಾಡಬೇಕು ಅಂತಿಲ್ಲ. ನಾವೇನು ಬದಲಾವಣೆ ಮಾಡಬೇಕು? ಹೃದಯದ ಕಲ್ಮಶಗಳನ್ನ ತೆಗೆಯುವಂತ ತೊಳಿಬೇಕು. ಆ ತೊಳೆಯುವ ಪ್ರೊಸೆಸ್ಗೆ ನಾವು ನಮ್ಮನ್ನು ಕೊಡಬೇಕು, ನಮ್ಮ ಮನಸ್ಸನ್ನ ಕೊಡಬೇಕು. ಅದು ಶುರುವಾಗುವುದು ಎಲ್ಲಿಂದ? ನಾಲಿಗೆಯಿಂದ. ಹರೇ ಕೃಷ್ಣ ಅಂತ ಹೇಳುವ ನಾಲಿಗೆಯಿಂದ ಶುದ್ಧ ಮಾಡುವಂತ ಪ್ರೊಸೆಸ್ ಶುರು ಆಗ್ತದೆ. ಶುದ್ಧ ಆಗಿ ಏನಾಗ್ತದೆ? ಶುದ್ಧ ಆದ ಹಾಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆ ನಿಲ್ತೇವೆ, ಸ್ಥಿರರಾಗ್ತೇವೆ. ಆ ಸ್ಥಿರರಾಗುವುದೇ ತುಂಬಾ ಇಂಪಾರ್ಟೆಂಟ್. ಯತೀನಾಂ ಯತಚೇತಸಾಂ, ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸಿದವರು. ಏನಾಗ್ತದೆ ಅವರಿಗೆ? ಅಭಿತೋ. ಅಭಿತೋ ಅಂತ ಹೇಳಿದ್ರೇನು? ಬೇಗನೆ, 2 ದಿನ ಅಲ್ಲ, 3 ದಿನ ಅಲ್ಲ, ಕೂಡಲೇ, ಬೇಗನೆ. ಬೇಗನೆ ಹೇಗೆ? ಎಷ್ಟು ಸ್ಥಿರರಾಗಿರ್ತಾರೆ ಅಷ್ಟು ಬೇಗನೆ. ಎಷ್ಟು ಮಟ್ಟಿನಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ಸ್ಥಿತರಾಗಿರ್ತಾರೆ ಅಷ್ಟೇ ಬೇಗನೆ ಏನ್ ಸಿಗ್ತದೆ? ಬ್ರಹ್ಮ ನಿರ್ವಾಣಂ ಸಿಗ್ತದೆ. ಬ್ರಹ್ಮ ನಿರ್ವಾಣ ಸ್ಥಿತಿ ಸಿಗ್ತದೆ. ಈ ನಿರ್ವಾಣ ಅಂತ ಹೇಳುವ ಪದ ಬೇರೆ ಎಲ್ಲಿಯಾದ್ರೂ ಕೇಳಿದ್ದೀರಾ ನೀವು? ನಾನು ಕೇಳಿದ್ದೇನೆ. ಬುದ್ಧಿಸಮ್ ಅಲ್ಲಿ ಇದೆ ನಿರ್ವಾಣ. ಅದೆಲ್ಲ ಏನು ಇಲ್ಲ ಅಂತ ಹೇಳಿ ಶೂನ್ಯಕ್ಕೆ ನಿರ್ವಾಣ ಅಂತ ಹೇಳುವಂಥದ್ದು. ಇಲ್ಲಿ ಕೂಡ ಏನನ್ನ ಶೂನ್ಯ ಮಾಡ್ತಿದ್ದೇವೆ? ಪಾಪ ಕರ್ಮವನ್ನ ಶೂನ್ಯ ಮಾಡಿ ಒಳ್ಳೆದನ್ನು ಭಗವಂತನ ಸೇವೆಗೆ, ಒಳ್ಳೆದೆಲ್ಲ ಭಗವಂತನ ಸೇವೆಗೆ. ಅನುವಾದ ಇದಾಯ್ತು. ಭಾವಾರ್ಥ: ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠನಾದವನು. ಇಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠನಾದವನು ಅಂತ ಕೊಟ್ಟಿರುವಾಗ ಮುಕ್ತಿಗಾಗಿ ಶ್ರಮಿಸುವವರು ಯಾರೆಲ್ಲ ಆಗಿದ್ರೆ? ಯಾರಿಗಾದ್ರೂ ಹೇಳ್ಬೋದಾ? ಬರೀ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಮಾತ್ರ ಮುಕ್ತಿಗಾಗಿ ಶ್ರಮಿಸುವವರಲ್ಲ, ಬೇರೆ ಬೇರೆಯವರು ಇರ್ತಾರಲ್ಲ. ಯಾರೆಲ್ಲ? ಮುಕ್ತಿಗಾಗಿ ಶ್ರಮಿಸುವವರು ಯಾರು? ಪ್ರಶ್ನೆ ಅರ್ಥ ಆಗಿಲ್ಲ ಪ್ರಭು. ನೋಡಿ, ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವ ಸಂತರಲ್ಲಿ ಅಂದ್ರೆ ಅದು ಪ್ಲೂರಲ್ ಆಯ್ತು, ಒಬ್ರಿಬ್ರಲ್ಲ. ಸಂತರಲ್ಲಿ ಅಂದ್ರೆ ತುಂಬಾ ಸಂತರು, ಅವರೆಲ್ಲರೂ ಕೃಷ್ಣ ಪ್ರಜ್ಞೆ ಇರಬೇಕು ಅಂತಿಲ್ಲ ಅಂತ ಆಯ್ತು. ಅದರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠ ಅಂತ. ಹಾಗಿರುವಾಗ ಮುಕ್ತಿಗಾಗಿ ಶ್ರಮಿಸುತ್ತವರು ಬೇರೆ ಯಾರು ಅಂತ? ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಅಲ್ಲದವನು ಬೇರೆ ಯಾರು ಅಂತ? ಅವರ ಹೆಸರೇನು ಅಂತೇಳಿ ಆ ಸಂತರದ್ದು. ಭಗವತ್ ಪ್ರಜ್ಞೆ ಬೆಳೆಸುವವರು ಬಿಟ್ರೆ ಬೇರೆ ಯಾರು ಮುಕ್ತಿಗಾಗಿ ಶ್ರಮಿಸುತ್ತಿದ್ದಾರೆ? ಅಷ್ಟಾಂಗ ಯೋಗ ಮಾಡುವವರು ಪ್ರಭುಜಿ. ಅಷ್ಟಾಂಗ ಯೋಗ ಮಾಡುವವರು. ಮತ್ತೆ ಮತ್ತೆ ಜ್ಞಾನ ಮಾರ್ಗ ಮಾಡುವವರು. ಪ್ರಭುಜಿ, ಜ್ಞಾನ ಯೋಗಿಗಳು ಮತ್ತೆ ಅಷ್ಟಾಂಗ ಯೋಗಿಗಳು ಒಂದೇ ಅಲ್ವಾ? ಬೇರೆ ಬೇರೆ? ಬೇರೆ ಬೇರೆ ಅಲ್ಲ. ಈಗ ಒಂದು ಈ ಪ್ರಶ್ನೆ ಬಂದ ಕಾರಣ ಒಂದು ಡಿಸ್ಕಷನ್ ಮಾಡೋಣ. 2 ಮಾರ್ಗ ಇರುವಂಥದ್ದು. ಒಂದು ಜ್ಞಾನ ಮಾರ್ಗ, 2ನೇದು ಭಕ್ತಿ ಮಾರ್ಗ. 2 ಮಾರ್ಗ ಇರುವಂಥದ್ದು, ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ. ಅಷ್ಟಾಂಗ ಯೋಗಿ ಜ್ಞಾನಿಯ ಸಂಘಕ್ಕೆ ಬಂದ್ರೆ ಜ್ಞಾನ ಮಾರ್ಗದ ಕಡೆ ಹೋಗ್ತಾನೆ. ಅಷ್ಟಾಂಗ ಯೋಗಿ ಭಕ್ತನ ಸಂಘಕ್ಕೆ ಬಂದ್ರೆ ಭಕ್ತಿ ಮಾರ್ಗಕ್ಕೆ ಹೋಗ್ತಾನೆ. ಕರ್ಮಿ ಜ್ಞಾನಿಯ ಸಂಘಕ್ಕೆ ಹೋದ್ರೆ ಜ್ಞಾನ ಮಾರ್ಗಕ್ಕೆ ಹೋಗ್ತಾನೆ. ಕರ್ಮಿ ಭಕ್ತನ ಸಂಘಕ್ಕೆ ಹೋದ್ರೆ ಭಕ್ತಿ ಮಾರ್ಗಕ್ಕೆ ಹೋಗ್ತಾನೆ. 2 ಜ್ಞಾನದ ಮಾರ್ಗ ಉದ್ದೇಶ ಏನು? ಜ್ಞಾನ ಮಾರ್ಗದ ಉದ್ದೇಶ ಏನು? ಅವರು ಬ್ರಹ್ಮನಲ್ಲಿ ತಿಳಿದುಕೊಳ್ಳೋದು, ಬ್ರಹ್ಮನಲ್ಲಿ ಲೀನ ಆಗುದು. ಭಕ್ತಿಯ ಉದ್ದೇಶ ಏನು? ಭಗವಂತನ ಸೇವೆ ಮಾಡುದು. ಭಗವಂತನ ಸೇವೆ ಮಾಡುದು.
ಶ್ರೇಷ್ಠ ಯಾವುದು ಅಂತ ನನಗೆ ಗೊತ್ತುಂಟು, ಅದ್ರಲ್ಲಿ ಏನು ಸಂಶಯ ಇಲ್ಲ. ಲೀನ ಆದ್ರೆ ಅಲ್ಲಿ ಏನು ಸಂತೋಷ ಇಲ್ಲ, ಲೀನ ಆದ್ರೆ ದುಃಖವೇ ಅಲ್ಲಿ. ಆದ ಕಾರಣ ಅದು ಸೆನ್ಸ್ ಗ್ರಾಟಿಫಿಕೇಶನ್. ಯಾಕೆ ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ಸೇವೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸೇವೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಏನರ್ಥ? ಸೆನ್ಸ್ ಗ್ರಾಟಿಫಿಕೇಶನ್. ನನಗೇನು ತೊಂದರೆ ಇರಬಾರ್ದು, ನಾನು ಅಂತ ಜಾಸ್ತಿ ಇದ್ದವನು ಜ್ಞಾನಿ ಆಗ್ತಾನೆ. ನಾನೇ ಇಲ್ಲ, ಎಲ್ಲವೂ ಭಗವಂತನ ಸೇವೆ ಮಾಡಿದರೆ ಮಾತ್ರ ನನಗೆ ನೆಮ್ಮದಿ ಅಂತ ಹೇಳುವನು ಭಕ್ತನಾಗ್ತಾನೆ. ಆದ ಕಾರಣ ನಿಮಗೀಗ ಅರ್ಥ ಆಗಿರ್ಬೋದು, ಈ ರೀತಿದ್ದೆಲ್ಲ ಬೇರೆ ಬೇರೆ ಸಂತರಿರ್ತಾರೆ. ಆ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠ. ಎಂತ ಅದ್ಭುತ! ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ. 4.22ನೇ ಸ್ಕಂದ 39ನೇ ಶ್ಲೋಕ. 22ರಿಂದ 39ನೇ ಶ್ಲೋಕ ಇಲ್ಲ, ಇಲ್ಲಿ ಒಂದು ಪ್ರಿಂಟ್ ಮಿಸ್ಟೇಕ್, ಇಲ್ಲಿ ಪಾಯಿಂಟ್ ಆಗ್ಬೇಕು. ಈ ಅಂಶವನ್ನು ಹೀಗೆ ದೃಢಪಡಿಸುತ್ತದೆ. ಯತ್ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ, ಯತ್ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ ಕರ್ಮಾಶಯಂ ಗ್ರಥಿತಂ ಉದ್ಘ್ರತಯಂತಿ ಸಂತಃ, ಕರ್ಮಾಶಯಂ ಗ್ರಥಿತಂ ಉದ್ಘ್ರತಯಂತಿ ಸಂತಃ ತದ್ವನ್ನ ರಿಕ್ತಮತಯೋ ಯತಯೋಪಿ ರುದ್ಧ, ತದ್ವನ್ನ ರಿಕ್ತಮತಯೋ ಯತಯೋಪಿ ರುದ್ಧ ಸ್ರೋತೋ ಗಣಾಸ್ತಮರಣಂ ಭಜ ವಾಸುದೇವಂ, ಸ್ರೋತೋ ಗಣಾಸ್ತಮರಣಂ ಭಜ ವಾಸುದೇವಂ. ತುಂಬಾ ಇಂಪಾರ್ಟೆಂಟ್, ಅದ್ಭುತವಾದ ಶ್ಲೋಕ. ಯತ್ ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ ಕರ್ಮಾಶಯಂ ಗ್ರಥಿತಂ ಉದ್ಗ್ರಥಯಂತಿ ಸಂತಃ. ಯಾರು ಭಗವಂತನ ಪಾದ ಕಮಲಗಳ ಸಂಪೂರ್ಣವಾಗಿ ಕಮಲಗಳ ಆಶ್ರಯ ಹಿಡಿದಿದ್ದಾನೋ ಅವನಿಗೆ ಕರ್ಮಾಶಯವಂತಲ್ಲ. ಕರ್ಮ ಆಶಯ ಅಂದ್ರೆ ಏನು? ಜಲಾಶಯ ಅಂತ ಹೇಳಿದ್ರೆ ಏನು? ಜಲಾಶಯ ನೀರನ್ನು ತುಂಬುವಂತ ಜಾಗ. ಚೆಂಬು ಕೂಡ ನೀರನ್ನು ತುಂಬುವ ಜಾಗ. ಚೆಂಬು ಅಥವಾ ಪಾತ್ರೆ ಕೂಡ ನೀರು ತುಂಬುವ ಜಾಗ. ಮುಖ್ಯ ಉದ್ದೇಶ ಏನು? ತುಂಬಾ ಜಲಾಶಯ. ನೀರನ್ನು ಒಟ್ಟಾಕುದು. ಹಾ, ಅಣೆಕಟ್ಟು ಕಟ್ಟಿ ತುಂಬಾ ನೀರನ್ನ ಶೇಖರಣೆ ಮಾಡುವುದ. ಯಾರಿಗಾದ್ರೂ ಬೇರೆ ಯೋಚನೆ ಬರ್ತಾ ಉಂಟಾ? ಜಲಾಶಯ. ಜಲಾಶಯ ಅಂತ ಹೇಳಿದ್ರೆ ನೀರು ಬತ್ತದೇ ಇರುವಂತಹ ಜಾಗ. ಅಷ್ಟು ಬೇಗನೆ ಬತ್ತುದಿಲ್ಲ. ಕರೆಕ್ಟಾ? ಕರೆಕ್ಟಾ? ಅಷ್ಟು ಬೇಗನೆ ಬತ್ತುದಿಲ್ಲ ಅದು ಜಲಾಶಯ. ಜಲಾಶಯವನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯವಾ? ಮನೆಯಲ್ಲಿರುವ ಬಾವಿಯನ್ನು ನಾವು ಜಲಾಶಯ ಅಂತ ಅಷ್ಟು ಬೇಗನೆ ಹೇಳುದಿಲ್ಲ. ಹಾಗಿರುವಾಗ ಜಲಾಶಯ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ನೀರು ಇರ್ತದೆ. ಅದನ್ನ ಅಷ್ಟು ಬೇಗ ನಾವು ನೀರನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಝೀರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲಿ ತಕೊಳ್ಳಿ. ಕರ್ಮಾಶಯ ಅಂದ್ರೆ ಏನು? ಏನು? ಯಾವುದೇ ಪ್ರೊಸೆಸ್ ಇಂದ ಈ ನೀರನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ನೀರನ್ನ? ಕರ್ಮದ ನೀರಿಂದ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಪ್ರೊಸೆಸ್ ಯಾವುದು? ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತ್ತೆ. ಅದು ಮಾಡಿದ್ರೆ ಕರ್ಮಾಶಯಂ ಘೃತಿತಂ ಉದ್ಘೃತಯಂತಿ ಸಂತಃ. ಎಂತ ಅದ್ಭುತವಾದ ಮಾತಿದೆ. ಬೇರೆ ಯಾವ ಪ್ರೊಸೆಸ್ ಇಂದಲೂ ಸಾಧ್ಯ ಇಲ್ಲ, ಯಾವ ಮಾರ್ಗದಿಂದಲೂ ಸಾಧ್ಯ ಇಲ್ಲ. ಕರ್ಮಾಶಯದಿಂದ ಸಂಪೂರ್ಣವಾಗಿ, ಆಶಯ ಅಂತ ಹೇಳುದು, ಕರ್ಮಾಶಯ ಅಂತ ಹೇಳುವ ಪದವನ್ನು ನಮಗೆ ಸರಿ ಅರ್ಥ ಮಾಡಿದ್ರೆ ಆ ಕರ್ಮವನ್ನ ಝೀರೋ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತನ ದಾಸನಾದವನಿಗೆ ಸಾಧ್ಯ. ಇದಿಷ್ಟು ತಿಳ್ಕೊಂಡ್ರೆ ನಮಗೆ ಖಂಡಿತವಾಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಮನಸ್ಸು ಬಂದೇ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಅರ್ಥವೇ ಆಗುದಿಲ್ಲ ಅಂತ ಅರ್ಥ. ಕರ್ಮಾಶಯ. ಆದ ಕಾರಣ ಓದೋಣ ಇದನ್ನ. ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸು ಸಾಕು. ಪ್ರಯತ್ನಿಸು ಸಾಕು ಅಂತ. ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯ ಆನಂದದಲ್ಲಿ ನಿರತರಾದವರು ಕಾಮ್ಯ ಕರ್ಮಗಳಿಗಾಗಿ ಬೇರೂರಿರುವ ಬಯಕೆಗಳನ್ನು ಬುಡ ಸಹಿತ ಕಿತ್ತು ಹಾಕಬಲ್ಲರು. ಉದ್ಘೃತಯಂತಿ ಅಂತ ಹೇಳಿದ್ರೆ ಬುಡ ಸಹಿತ ಕಿತ್ತು ಹಾಕುವಂಥದ್ದು. ಯಾವುದನ್ನ? ಗ್ರಥಿತಂ. ಅವರು ಇಂದ್ರಿಯಗಳ ಆ ವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರು ಕೂಡ ನಿಯಂತ್ರಿಸಲಾರರು.
ಯಾರು ಭಗವಂತನ ಭಕ್ತಿಯಲ್ಲಿ ಯಾರು ಪ್ರಯತ್ನ ಪಡ್ತಾರೆ ಅವರು ತಮ್ಮ ಇಂದ್ರಿಯಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಆದ್ರೆ ತುಂಬಾ ದೊಡ್ಡ ದೊಡ್ಡ ಸಂತರಿದ್ದಾರಲ್ಲ, ಯಾರು ಭಗವಂತನನ್ನ ತಿಳ್ಕೊಳ್ಳುವುದಿಲ್ಲ, ಭಗವಂತನನ್ನ ಸುಪ್ರೀಂ ಪರ್ಸನಾಲಿಟಿ ಅಂತ ಗೊತ್ತಿಲ್ಲ, ಅಂತವರಿಗೆ ಸಾಧ್ಯವೇ ಇಲ್ಲ ಅಂತ. ಅವರಿಗೆ ಆ ಇಂದ್ರಿಯಗಳ ವೇಗವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಭಕ್ತನಾದವನು ತುಂಬಾ ಸುಲಭದಲ್ಲಿ ಸಾಧ್ಯ. ಇದಕ್ಕೆ ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ? ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ? ಒಬ್ರು ಮಹಾರಾಜರ ಉದಾಹರಣೆ ಇದೆ, ನೆನಪಿದೆಯಾ? ಸುದರ್ಶನ ಚಕ್ರ, ಅಂಬರೀಷ. ಅಂಬರೀಷ ಮಹಾರಾಜ. ಹೇಳ್ತೀರಾ? ಯಾರಾದ್ರೂ ಅಂಬರೀಷ್ ಏನಾಯ್ತು ಮಹಾರಾಜ್. ಹೇಳ್ತೀರಾ? ಅಂಬರೀಷ ಮಹಾರಾಜರಿಗೆ ಏಕಾದಶಿ ಉಪವಾಸ ಬಿಡ್ಲಿಕ್ಕಿತ್ತು. ಆಗ ಆ, ಯಾವ ಮುನಿಗಳು? ಕೇಳಿಸ್ತಿಲ್ಲ ಮಾತಾಜಿ, ಜೋರಾಗಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಹೇಳಿ, ಕೇಳಿಸ್ತಾ ಇಲ್ಲ, ಹೀಗೆ ಕೇಳಿಸ್ತಾ ಇದೆ, ಹೇಳಿ. ಅಂಬರೀಷ ಮಹಾರಾಜರಿಗೆ ಇದು ಏಕಾದಶಿ ಉಪವಾಸ ಬಿಡ್ಲಿಕ್ಕಿತ್ತು. ಆಗ ಇವರು ದೂರ್ವಾಸ ಮುನಿಗಳ ಪ್ರಭುಜಿ. ಎಸ್ ಎಸ್. ದೂರ್ವಾಸ ಮುನಿಗಳು ಅವ್ರ ಮನೆಗ್ ಬರ್ತಾರೆ, ಒಂದ್ಸಲ ಇದು ಆಸ್ಥಾನಕ್ಕೆ ಬರ್ತಾರೆ. ಅವರು ನಿಮ್ಮ ಮನೆಯಲ್ಲೇ ಪ್ರಸಾದ ಸ್ವೀಕರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಂಬರೀಷ ಮಹಾರಾಜರು ಅವರು ದೂರ್ವಾಸ ಮುನಿಗಳು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದವರು ಬರುವಾಗ ಅದು ಏಕಾದಶಿ ಬಿಡೋ ಸಮಯ ಹತ್ರ ಬರುತ್ತೆ. ಅದಕ್ಕೆ ಇವರು ಗುರುಗಳ ಅಪ್ಪಣೆಯಂತೆ ನೀರ್ ಕುಡಿಬಹುದು ಅಂತ ಹೇಳಿ ನೀರ್ ಕುಡಿತಾರೆ. ಅಂದ್ರೆ ಈ ಕಡೆ ಬಿಟ್ಟಾಗೂ ಆಗಲ್ಲ, ಬಿಡದೆ ಇದ್ದಾಗೂ ಆಗಲ್ಲ. ಏಕಾದಶಿ ಬಿಟ್ಟಾಗೂ ಆಗಲ್ಲ, ಬಿಡದೆ ಇದ್ದಾಗೂ ಆಗಲ್ಲ. ಅದ್ರಿಂದ ನೀರ್ ಕುಡಿತಾರೆ. ಅದಕ್ಕೆ ಸಿಟ್ಟು ಬಂದು ದೂರ್ವಾಸ ಮುನಿಗಳು ಅವ್ರದ್ದು ಕೂದ್ಲಿಂದ ಒಂದು ಇದು ತಲೆ ಜಟೆಯಿಂದ ಕೂದ್ಲು ತೆಗೆದು ಒಂದು ರಾಕ್ಷಸ ಪ್ರಭುಜಿ ಇದು ಮಾಡಿ ಅಂಬರೀಷ ಮಹಾರಾಜರಿಗೆ ಅಟ್ಯಾಕ್ ಮಾಡಕ್ಕೆ ಒಂದು ವ್ಯಕ್ತಿಯನ್ನು ಕಳಿಸ್ತಾರೆ. ಆಗ ಅಂಬರೀಷ ಮಹಾರಾಜರು ಒಂದು ಚೂರು ಸಮೇತ ಅಲ್ಲಾಡಲ್ಲ, ಹಾಗೆ ಇರ್ತಾರೆ. ಅವರನ್ನ ಬಚಾವ್ ಮಾಡೋಕ್ಕೋಸ್ಕರ ಕೃಷ್ಣ ಇದು ಸುದರ್ಶನ ಚಕ್ರನ ಕಳಿಸ್ತಾರೆ. ಆಗ ಇವರು ದೂರ್ವಾಸ ಮುನಿಗಳು ಎಲ್ಲ ಕಡೆ ಹೋಗಿ ಎಲ್ಲೂ ಇದು ಅವರನ್ನ ರಕ್ಷಣೆ ಮಾಡಕ್ಕಾಗಲ್ಲ. ವಿಷ್ಣು ಹತ್ರ ಹೋದಾಗ ಸಮೇತ ವಿಷ್ಣು ಹೇಳ್ತಾರೆ, ನನ್ನಿಂದ ಆಗಲ್ಲ, ನೀನ್ ಯಾರಿಗೆ ನೀನು ತಪ್ಪು ಮಾಡಿದ್ಯಾ ಅವ್ರ ಹತ್ರ ಅಪರಾಧ ಮಾಡಿದ್ಯಾ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳು ಅಂತ ಕೇಳ್ತಾರೆ. ಆಗ ದೂರ್ವಾಸ ಮುನಿಗಳು ಬಂದು ಅಂಬರೀಷ ಮಹಾರಾಜರ ಹತ್ರ ಕ್ಷಮೆ ಕೇಳಿದಾಗ ಅದು ಸುದರ್ಶನ ಚಕ್ರ ವಾಪಸ್ ಬರುತ್ತೆ. ಇದು ಅಂಬರೀಷ ಮಹಾರಾಜರು ಎಲ್ಲಾ ಇಂದ್ರಿಯಗಳನ್ನು ದೇವರಿಗೆ ಎಲ್ಲ ಇಂದ್ರಿಯಗಳಿಂದ ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಅದ್ಭುತವಾಗಿ ಹೇಳಿದಿರಿ. ಇದೊಂದು ಉದಾಹರಣೆ. ಈ ರೀತಿಯಲ್ಲಿ ಎಷ್ಟೋ ಉದಾಹರಣೆಗಳಿವೆ. ಸರಿ, ಮುಂದೆ ಹೋಗೋಣ. ಬದ್ಧ ಆತ್ಮನಲ್ಲಿ ಆದ ಕಾರಣ ಭಕ್ತನಿಗೆ ತುಂಬಾ ಸುಲಭ ಅಂತ ಹೇಳೋ ವಿಚಾರದಲ್ಲಿ ಆ ಕಥೆ ಇತ್ತು. ಬದ್ಧ ಆತ್ಮನಲ್ಲಿ ಕರ್ಮಫಲವನ್ನು ಸವಿಯುವ ಬಯಕೆಯು ಎಷ್ಟು ಆಳವಾಗಿದೆ ಎಂದರೆ ಮಹಾಸಂತರಿಗೂ ಕೂಡ ತುಂಬಾ ಶ್ರಮಪಟ್ಟರೂ ಇಂತಹ ಬಯಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದು. ಒಬ್ರು ಹೇಳಿದ್ರು ನಂಗೆ, ಈಗ ಸ್ವಾಮಿಗಳನ್ನೆಲ್ಲ ನೀವು ನಂಬಬೇಡಿ, ಈಗ ಸ್ವಾಮೀಜಿಗಳನ್ನೆಲ್ಲ ನಂಬಬೇಡಿ, ಕಲಿಯುಗದಲ್ಲಿ ಇವರೆಲ್ಲ ಮೋಸ ಮಾಡ್ತಾರೆ ಅಂತ. ಯಾಕೆ ಹಾಗೆ ಬಂತು ಅಂತ ಹೇಳಿದ್ರೆ ಇದೇ ಕಾರಣ. ಬಾಹ್ಯದ ಆದ ಕಾರಣ ನಿಜವಾದ ಸ್ವಾಮಿ ಅಂತ ಹೇಳಿದ್ರೆ ಯಾರು? ಬರೀ ಡ್ರೆಸ್ ಮಾತ್ರ, ಡ್ರೆಸ್ ಕೂಡ ಇಂಪಾರ್ಟೆಂಟ್. ಉದಾಹರಣೆಗೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಅಥವಾ ಯಾವುದೇ ಒಳ್ಳೆಯ ಸಂಪ್ರದಾಯದಲ್ಲಿ ತುಂಬಾ ಬೆಲೆ ಇದೆ. ಸನ್ಯಾಸಿ ಅಂತ ಹೇಳಿದ್ರೆ ಸುಮ್ಮನೆ ವಿಚಾರ ಅಲ್ಲ, ಸನ್ಯಾಸಿ ಅಂತ ಹೇಳಿದ್ರೆ ಅಷ್ಟು ಬೆಲೆ ಇದೆ. ಆದ ಕಾರಣ ಆ ಒಂದು ಬೆಲೆ ತುಂಬಾ ಇಂಪಾರ್ಟೆಂಟ್. ನಾವು ಅದಕ್ಕೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು, ಅವರು ಅದನ್ನ ಕಾಪಾಡಿಕೊಂಡು ಬರ್ಬೇಕು. ಯಾಕಂದ್ರೆ ಇದೊಂದು ಧರ್ಮ, ಸನಾತನ ಧರ್ಮ. ಬದ್ಧ ಆತ್ಮನಲ್ಲಿ ಕರ್ಮಫಲವನ್ನು ಸವಿಯುವ ಬಯಕೆಯು ಎಷ್ಟು ಆಳವಾಗಿದೆ ಎಂದರೆ ಮಹಾಸಂತರಿಗೂ ಕೂಡ ತುಂಬಾ ಶ್ರಮಪಟ್ಟರು ಇಂತಹ ಬಯಕೆಗಳನ್ನು ನಿಯಂತ್ರಿಸಲು ಸಾಗುವುದಿಲ್ಲ. ಆದ ಕಾರಣ ನಾವು ಯಾವಾಗ ಬೇಕಿದ್ರೂ ಕೆಳಗೆ ಬೀಳ್ಬಹುದು. ನಾವು ಯಾವತ್ತು ಜಾಗೃತೆಯಾಗಿರ್ಬೇಕು, ಯಾವಾಗ ಬೇಕಿದ್ರೂ ಕೆಳಗೆ ಬೀಳ್ಬಹುದು. ಈಗ ಊರಿನಲ್ಲಿ ತೋಡು ಅಂತ ಹೇಳಿದ್ರೆ ಚಿಕ್ಕ ನದಿ ಅಥವಾ ನದಿಗೆ ಕನೆಕ್ಟ್ ಆಗುವ ಒಂದು ನೀರಿನ ಹೊಳೆ, ಚಿಕ್ಕ ಹೊಳೆ. ಅದನ್ನು ದಾಟ್ಲಿಕ್ಕೆ ಒಂದು ಕಂಬ, ಮರದ ತುಂಡು ಹಾಕಿರ್ತಾರೆ. ಅದರಲ್ಲಿ ನಡೆಯುವಾಗ
ಅಲ್ಲೇನು ಕೈ ಕೂಡ ಹಿಡಿಲಿಕ್ಕೆ ಏನು ಇದ್ದಿರುವುದಿಲ್ಲ ಅಂತ ಇಟ್ಕೊಳ್ಳೋಣ. ಬರೀ ಕಂಬ ಮಾತ್ರ ಇದೆ. ಅಡಿಕೆ ಕಂಬ ಎರಡೇ ಹಾಕಿದ್ದಾರೆ, ಕೆಲವು ಕಡೆ 3-4 ಹಾಕ್ತಾರೆ, ಇಲ್ಲಿ ಎರಡೇ ಕಂಬ ಇದೆ. ಬರೀ ಒಂದೇ ಕಾಲ್ ನಿಲ್ಲಿಕ್ಕೆ ಸಾಧ್ಯ. ವಾಪಸ್ ಅಲ್ಲಿಂದ ನನ್ನ ಒಪೋಸಿಟ್ ಯಾರಾದ್ರೂ ಬಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ಹೇಗೆ ನಡೀತೇನೆ ನಾನು? ಡ್ಯಾನ್ಸ್ ಮಾಡ್ಕೊಂಡು ನಡೀತೇನಾ? ಫಾಸ್ಟ್ ನಡೀತೇನಾ? ಓಡಾಡ್ತೇನಾ? ಇಲ್ಲ. ಅಷ್ಟು ಜಾಗೃತಿಯಾಗಿ ಬ್ಯಾಲೆನ್ಸ್ ಮಾಡುತ್ತಾ, ಅದು ಕೂಡ ಒಳ್ಳೆ ಹೊಸ ಸೀರೆ, ಒಳ್ಳೆ ಮದುವೆಗೆ ಹೋಗಿದ್ದೇನೆ, ಹೋಗ್ಲಿಕ್ಕೆ ಹೊಸ ಸೀರೆ ಹಾಕಿದ್ದೇನೆ, ಕೈಯಲ್ಲಿ ಬಂಗಾರ ಇದೆ, ಎಲ್ಲ ಇದೆ. ಆಮೇಲೆ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದೆ, ಕೆಳಗೆ ನೀರಿಗೆ ಬಿದ್ದರೆ ಟೆನ್ಷನ್, ಮೊಬೈಲ್ ಫೋನ್ ಬೇರೆ ಇದೆ. ಆಮೇಲೆ ಏನೆಲ್ಲ ಬೇಕು ಅದೆಲ್ಲ ಇದೆ. ಅದು ನೀರಲ್ಲಿ ಬೀಳಲೇಬಾರ್ದು. ಯಾಕಂದ್ರೆ ನಾವು ಬಿದ್ದರೂ ತೊಂದರೆ ಇಲ್ಲ, ಮೊಬೈಲ್ ಬೀಳ್ಬಾರ್ದಲ್ಲ. ನಾವು ಬಿದ್ದರೂ ತೊಂದರೆ ಇಲ್ಲ, ನಮ್ಮಲ್ಲಿರುವ ದುಡ್ಡು ಒದ್ದೆ ಆಗ್ಬಾರ್ದಲ್ಲ. ಹಾಗೇನ್ ತಾಳಿ ಆದ್ರೂ ಕೂಡ ನಾವು ಇದೆಲ್ಲ ಇಂದ್ರಿಯ ತೃಪ್ತಿಗಳೇ, ನಿಧಾನವಾಗಿ ನಡೀತೇವೆ. ಈಗ ಸಾಮಾನ್ಯವಾದ ಒಂದು ತೋಡಿನಲ್ಲಿರುವಂತಹ ಕಂಬದಲ್ಲಿ ನಾವು ಇಷ್ಟು ನಿಧಾನವಾಗಿ ನಡೀತಾ ಇದ್ದೇವೆ ಅಲ್ವಾ? ನೋಡೋಣ ನಾವು ಹೇಗೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ಯಾವತ್ತೂ ಈ ಡೇಂಜರ್ ಇಂದ ಭಾರಿ ಕೇರ್ಫುಲ್ ಆಗಿರ್ಬೇಕು. ಯಾವ ಡೇಂಜರು? ಕೆಳಗೆ ಬೀಳುವಂತಹ ಡೇಂಜರ್. ಕೆಳಗೆ ಬೀಳದ ಹಾಗೆ ನಾವು ಕೃಷ್ಣನನ್ನ ಗಟ್ಟಿ ಹಿಡ್ಕೊಂಡಿರ್ಬೇಕು. ಒಬ್ರಿಗೊಬ್ರು ಸೇರಿ ಅದಕ್ಕೆ ಸಹಾಯ ಮಾಡ್ತಾ ಭಗವಂತನನ್ನ ಗಟ್ಟಿ ಹಿಡ್ಕೊಂಡ್ರೆ ನಾವು ಆ ತೋಡಿಗೆ ಬೀಳುವುದಿಲ್ಲ ಪುನಃ. ಇಲ್ಲದ್ರೆ ಯಾವತ್ತು ಡೇಂಜರ್. ನಾನು ತೊಂದರೆ ಇಲ್ಲ, ನನಗೆ ಒಳ್ಳೆ ಶಕ್ತಿ ಉಂಟು, ನಾನು ಹೆಂಗಿದ್ದೇನೆ, ಓಡಬಹುದು ಅಂತ ಹೇಳಿ ಓಡಿ ಬೀಳುದಿಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ರಾಯಲ್ ರೋಡ್ ಅಲ್ಲಿ ಕೂಡ ಆಕ್ಸಿಡೆಂಟ್ ಆಗ್ತದೆ. ಒಳ್ಳೆ ಚೆನ್ನಾಗಿರುವ ರೋಡ್ ಉಂಟು, ಕಣ್ಣು ಮುಚ್ಚಿ ಕೂಡ ಓಡಿಸಬಹುದು, ಅಲ್ಲೇನು ಆಕ್ಸಿಡೆಂಟ್ ಆಗುದಿಲ್ವಾ? ಖಂಡಿತವಾಗಿ ಆಕ್ಸಿಡೆಂಟ್ ಆಗ್ತದೆ. ಅದ ಕಾರಣ ನಾವು ಭಕ್ತಿಯಲ್ಲಿ ನೆಲೆ ಊರಿದ್ದೇವೆ ಅಂತ ಹೇಳಿ ಏನ್ ತೊಂದರೆ ಇಲ್ಲ, ಹೋಗಿ ಒಂದು ನೋಡೋಣ, ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಅಷ್ಟೇ ರಿಸ್ಕ್ ಇದೆ. ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾದ ಭಗವದ್ ಭಕ್ತನು ಬಹುಬೇಗ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾನೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಇದೇ ತೆರನಾದ ಒಂದು ನಿದರ್ಶನವನ್ನು ಇಲ್ಲಿ ಕೊಡಬಹುದು. ದರ್ಶನ ಧ್ಯಾನ ಸಂಸ್ಪರ್ಶೈರ್ ಮತ್ಸ್ಯ ಕೂರ್ಮ ವಿಹಂಗಮಾಹ ಸ್ವಾನ್ಯಪತ್ಯಾನಿ ಪುಷ್ಟಂತಿ ತಥಾಹಂ ಅಪಿ ಪದ್ಮಜ. ಪದ್ಮಜ ಅಂತ ಹೇಳಿದ್ರೆ ಯಾರು? ಪದ್ಮಜ ಅಂದ್ರೆ ಯಾರು? ಲಕ್ಷ್ಮಿ. ಬ್ರಹ್ಮ. ಅಲ್ಲ, ಬ್ರಹ್ಮ. ಹ. ಪದ್ಮ ಅಂತ ಹೇಳಿದ್ರೆ ತಾವರೆಯಿಂದ ಜನನ ಪಡೆದವ. ಹಾ, ಅಂದ್ರೆ ದ- ಭಗವಂತನ ನಾಭಿ ಕಮಲದಲ್ಲಿರುವಂತಹ ತಾವರೆಯಿಂದ ಜನನ ಪಡೆದವನು ಬ್ರಹ್ಮ. ಬ್ರಹ್ಮನಿಗೆ ಭಗವಂತ ಹೇಳ್ತಾ ಇರುವಂತದ್ದು ಇದು. ಹೇಗೆ ನಾನು ಎಲ್ಲರನ್ನ ಮ್ಯಾನೇಜ್ ಮಾಡ್ತಿದ್ದೇನೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಹೇಳ್ತಾ ಇದ್ದಾರೆ. ನಾನು ಹೇಗೆ ಎಲ್ಲರನ್ನ ಮ್ಯಾನೇಜ್ ಮಾಡ್ತಿದ್ದೇನೆ ಅಂತ ಹೇಳಿ ಹೇಳ್ತಿದ್ದಾರೆ ಭಗವಂತ. ಹೇಗೆ ಮಾಡ್ತಿದ್ದಾರೆ? ನೋಟ, ಧ್ಯಾನ ಮತ್ತು ಸ್ಪರ್ಶ ಇವುಗಳಿಂದ ಮಾತ್ರವೇ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ಸಂರಕ್ಷಿಸುತ್ತವೆ. ಹೇ ಪದ್ಮಜ, ನಾನು ಹಾಗೆಯೇ ಮಾಡುತ್ತೆ. ನೋಟದಿಂದ ಯಾರು? ಮೀನು. ಅದು ಮೊಟ್ಟೆ ಇಟ್ಟದನ್ನ ನೋಡಿದ್ರೆ ಸಾಕು, ಅದು ಮೊಟ್ಟೆ ಹೊರಗೆ ಬಂದು ಅದರಿಂದ ಮೀನು, ಚಿಕ್ಕ ಚಿಕ್ಕ ಮೀನುಗಳು ಹೊರಗೆ ಬರ್ತವಂತೆ. ನೋಟ. ಆಮೇಲೆ ಧ್ಯಾನ. ಆಮೆ ಮೊಟ್ಟೆಯನ್ನ ಎಲ್ಲಿ ಇಟ್ಟಿರ್ತದೆ? ತಟದಲ್ಲಿ ಇಟ್ಟಿರ್ತದೆ, ಹೊಯ್ಗೆಯಲ್ಲಿ ಹೋಗಿ ಮೊಟ್ಟೆ ಇಟ್ಟಿರ್ತದೆ. ಆಮೇಲೆ ಅದು ಸ್ವಿಮ್ ಮಾಡ್ಲಿಕ್ಕೆ ಹೋಗ್ತದೆ ಅದು. ಆದ್ರೆ ಅದರ ಧ್ಯಾನ ಯಾವತ್ತು ಅದರ ಮರಿಗಳು ಮೊಟ್ಟೆಯಲ್ಲಿ ಇರ್ತದೆ. ಆಮೇಲೆ ನಿಧಾನವಾಗಿ ಮೊಟ್ಟೆಯಿಂದ ಹೊರಗೆ ಬರ್ತದೆ. ಆಮೇಲೆ ಯಾವುದು? ವಿಹಂಗಮಾಹ, ಪಕ್ಷಿಗಳು. ಯಾವುದೇ ಪಕ್ಷಿ ಇರಲಿ, ಅದು ಕೂತ್ಕೊಂಡು ಮೊಟ್ಟೆ ಮೇಲೆ ಕೂತ್ಕೊಂಡು, ನಾವು ಅದರ ಮೇಲೆ ಕೂತ್ರೆ ಆಗುದಿಲ್ಲ. ಈ ಮೊಟ್ಟೆ ಮೇಲೆ ಹೋಗಿ ನಾವು ಕೂತ್ರೆ ಆ ಮೊಟ್ಟೆ ಹೊಡಿತದ? ಇಲ್ಲ. ಮೊಟ್ಟೆ ಮೇಲೆ ಕೂತ್ಕೊಂಡು ಅದು, ಇಲ್ಲದ್ರೆ ಈಗ ಆರ್ಟಿಫಿಷಿಯಲ್ ಆಗಿ ಏನೋ ಮಾಡ್ಬೋದೇ ಏನೋ, ಬಟ್ ಏನೇ ಇರ್ಲಿ ಇದು ನ್ಯಾಚುರಲ್. ಈ ರೀತಿಯಲ್ಲಿ ಅದರ ಸಂತತಿಯನ್ನ ಈ ಪ್ರಾಣಿಗಳು ರಕ್ಷಿಸುತ್ತವೆ. ಇದೇ ರೀತಿಯಲ್ಲಿ ಎಲ್ಲೆಲ್ಲಿ ಹೇಗೆ ಹೇಗೆ ಬೇಕು ಅಲ್ಲಿ ಕೃಷ್ಣ ಎಲ್ಲವನ್ನ ಸಂರಕ್ಷಣೆ ಮಾಡುತ್ತಾನೆ. ಎಂತ ಅದ್ಭುತವಾದ ಮಾತು. ಆದ ಕಾರಣ ನಾವು ಇದೇ ರೀತಿಯಲ್ಲಿ ಭಗವಂತನ ಧ್ಯಾನ ಮಾಡಬೇಕು, ಭಗವಂತನನ್ನ ನೋಡಬೇಕು, ಭಗವಂತನ ಅರ್ಚಾ ವಿಗ್ರಹವನ್ನ ಚೆನ್ನಾಗಿ ನೋಡ್ಬೇಕು. ಕೆಳಗಿಂದ ಮೇಲಿನ ತನಕ, ಫಸ್ಟ್ ಕೆಳಗೆ ಪಾದಗಳನ್ನ ನೋಡ್ಬೇಕು, ಆಮೇಲೆ ತೊಡೆಗಳನ್ನ, ಈ ರೀತಿಯಲ್ಲಿ ಮುಖಾರವಿಂದದ ತನಕ ನೋಡ್ಬೇಕು, ಭಗವಂತನ ದರ್ಶನ ಮಾಡಬೇಕು, ಧ್ಯಾನ ಮಾಡಬೇಕು. ಭಗವಂತನದ್ದು ಜಪ ಮಾಡುವಾಗ ಭಗವಂತನ ಧ್ಯಾನ ಆಗ್ತದೆ, ಶಬ್ದದ ಧ್ಯಾನ ಆಗ್ತದೆ. ಅದಕ್ಕೆ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ ಭಗವಂತನ. ಆಮೇಲೆ ಭಗವಂತನ ಭಕ್ತರ ಸಂಘ ಮಾಡಬೇಕು, ಸ್ಪರ್ಶ ಮಾಡಬೇಕು, ಭಗವಂತನ ಪ್ರಸಾದದ ಸಂಘ ಮಾಡಬೇಕು, ಸ್ಪರ್ಶ ಮಾಡಬೇಕು. ಈ ರೀತಿಯಲ್ಲಿ ನಮಗೆ ಭಗವಂತನ ನಿರಂತರವಾದ ಸಂಘ ಸಿಗ್ತದೆ.
ಇದನ್ನು ನಾವು ಅಪ್ಲೈ ಮಾಡಬಹುದು. ಮೀನು ತನ್ನ ಮರಿಗಳತ್ತ ನೋಡುವುದರಿಂದಲೇ ಅವುಗಳನ್ನು ಪೋಷಿಸುತ್ತದೆ. ಆಮೆಯು ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆ. ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಭಗವಂತನ ದಿವಾಸದಿಂದ ದೂರವಿರಬಹುದು, ಆದರೂ ಅವನು ಭಗವಂತನನ್ನು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ. ಆತನು ಐಹಿಕ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ. ನೋವಿದೆ ಆದರೆ ಅನುಭವಿಸುವುದಿಲ್ಲ. ಈ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯಲಾಗುತ್ತದೆ. ಅಂದ್ರೆ ನಮಗೆ ಐಹಿಕ ದುಃಖಗಳ ತೊಂದರೆಯೇ ಇಲ್ಲ. ತೊಂದರೆ ಇಲ್ಲ ಅಂದ್ರೆ ಅದಕ್ಕೆ ಅನ್ಡಿಸ್ಟರ್ಬ್ಡ್, ನಮಗೆ ಅದರಿಂದ ತೊಂದರೆಯೇ ಆಗುದಿಲ್ಲ, ಡಿಸ್ಟರ್ಬೇ ಆಗುದಿಲ್ಲ. ಅಂತಹ ಸ್ಥಿತಿಯನ್ನ ಬ್ರಹ್ಮ ನಿರ್ವಾಣ, ಇಲ್ಲಿದ್ದು ಕಂಡೇ ಬ್ರಹ್ಮ ನಿರ್ವಾಣ, ಈ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯಲಾಗುತ್ತದೆ. ಸದಾ ಭಗವಂತನಲ್ಲಿ ಮಗ್ನನಾಗಿರುವುದರಿಂದ ಐಹಿಕ ಕ್ಲೇಶಗಳು ಇಲ್ಲದಿರುವುದೇ ಈ ಸ್ಥಿತಿ. ಸದಾ ಭಗವಂತನ ಸೇವೆಯಲ್ಲೇ ಮಗ್ನನಾದವನಿಗೆ ಐಹಿಕ ದುಃಖ, ಐಹಿಕ ಕ್ಲೇಶಗಳ ಡಿಸ್ಟರ್ಬೇ ಮಾಡುವುದಿಲ್ಲ. ಅಂತಹ ಸ್ಥಿತಿಗೆ ನಾವು ಏರ್ಬೇಕು ಅಂತ ಹೇಳಿದ್ರೆ ನಾವು ಈ ಕಾರ್ಯಚಟುವಟಿಕೆ ಅಂದ್ರೆ ಭಕ್ತಿಯ ಒಂದು ಮಾರ್ಗದಲ್ಲಿ ಇರುವಂತಹ ಯಾವುದೆಲ್ಲ ಅಂಗ ಇದೆ, ಭಕ್ತಿಯ ಅಂಗಗಳಿದೆ, ಅವುಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ. ಯಾವುದು ಭಕ್ತಿಯ ಅಂಗ? 9 ಅಂಗಗಳು ಯಾವುದು ಭಕ್ತಿಯದ್ದು? ಮುಖ್ಯವಾದ ಅಂಗ 9 ಅಂಗಗಳು ಗೊತ್ತಿಲ್ಲ? ಗೊತ್ತಿದೆ ಎಲ್ರಿಗೂ? ಕಣ್ಣು, ಕಿವಿ, ಮೂಗು. ಪ್ರಹ್ಲಾದ್ ಮಹಾರಾಜ್, ಎಸ್ ಪ್ಲೀಸ್ ಹೇಳಿ. ನಾಲಿಗೆ ಪ್ರಭು. ಭಕ್ತಿಯ ಅಂಗಗಳು ಶ್ರವಣಂ, ಕೀರ್ತನಂ, ಸ್ಮರಣಂ. ಕರೆಕ್ಟಾ ಪ್ರಭುಜಿ? ಕರೆಕ್ಟ್ ಹೇಳಿ. ಪಾದ ಸೇವನಂ, ದಾಸನಂ, ಅರ್ಚನಂ, ಆತ್ಮನಿವೇದನಂ, ಸಾಖ್ಯಂ, ದಾಸ್ಯಂ. ಓಕೆ, 9 ಆಯ್ತು. 9 ಆಯ್ತಾ? 8 ಆಯ್ತು? 9 ಆಯ್ತು. ಓಕೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ವಂದನಂ, ಅರ್ಚನಂ, ವಂದನಂ, ಪಾದಸೇವನಂ, ಸಖ್ಯಂ, ಆತ್ಮನಿವೇದ. ಓಕೆ, ಸರಿ. ಇದು ಸ್ವಲ್ಪ ಲೇಟ್ ಆಯ್ತು. ಏನಾದ್ರೂ ಪ್ರಶ್ನೆ ಇದ್ರೆ ಒಂದು 5 ನಿಮಿಷ ಡಿಸ್ಕಷನ್ ಮಾಡೋಣ. ಯಾರಿಗಾದ್ರೂ ಹೋಗ್ಬೇಕಿದ್ರೆ ಖಂಡಿತವಾಗಿ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಈ ಅಧ್ಯಾಯದಲ್ಲಿ ಇನ್ನು 3 ಶ್ಲೋಕಗಳಿವೆ, 29 ಶ್ಲೋಕ. ಏನು ಪ್ರಶ್ನೆ ಇಲ್ಲ? ಏನು ಪ್ರಶ್ನೆ ಇಲ್ಲ ಅಂದ್ರೆ ಏನಾದ್ರೂ ಆಡ್ ಮಾಡ್ಲಿಕ್ಕಿದ್ರೆ ಖಂಡಿತವಾಗಿ ಆಡ್ ಮಾಡಿ. ಮತ್ತೆ ಇರಬಹುದು, ಯಾರಾದ್ರೂ ಪರವಾಗಿಲ್ಲ. ಸೈಲೆಂಟ್. ಸರಿ, ಏನು ಪ್ರಶ್ನೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವತ್ತು ನಿಲ್ಸೋಣ ಆಗಿದ್ರೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಗೌರ ಪ್ರೇಮಾನಂದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಒಂದು ಕ್ವಶನ್ ಇತ್ತು, ನೆನಪೇ ಆಗ್ಲಿಲ್ಲ, ಈಗ ನೆನಪಾಯ್ತು, ಕೇಳುದಾ? ಹೇಳಿ ಖಂಡಿತ. ಎಂತಂದ್ರೆ ಈಗ ಬೇರೆ ಬೇರೆ ತರದ ಮನುಷ್ಯರು, ಈಗ ನಮ್ದೊಂದು ಇದು ಸ್ವಭಾವ ಬೇರೆ ಇರ್ತದೆ. ಈಗ ಇಂಟ್ರೋವರ್ಟ್ ಇರ್ತಾರಲ್ಲ, ಅವರು ಹೇಗೆ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಪ್ರಭುಜಿ. ಇಂಟ್ರೋವರ್ಟ್ ಪರ್ಸನಾಲಿಟಿ ಇದ್ರೆ ನಮ್ಗೆ ಎಲ್ಲರ ಜೊತೆ ಮಾಡ್ಲಿಕ್ಕೆ ಒಂಥರ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅವಾಗ ಯಾವ ರೀತಿ ಸೇವೆಗಳನ್ನು ಮಾಡ್ಬೋದು ನಾವು ಅಂತ. ಜಪ ಮಾಡೋದು ಸೇವೆ ಅಲ್ವಾ? ಕೂತ್ ಜಪ ಮಾಡಿ. ಪ್ರಭುಜಿ, ಆದ್ರೆ ನಾವು ಅದೇ ಒಂದು ಎಲ್ಲರ ಜೊತೆ ಸೇರಿ ಡ್ಯಾನ್ಸ್ ಮಾಡುವಾಗ ಕೂಡ ನಾವು ಖುಷಿಯಾಗಿರುದಿಲ್ಲ ಪ್ರಭುಜಿ. ಅದು ಒಂಥರ ಇಂಟ್ರೋವರ್ಟ್ ಆಗಿ ಉಂಟಲ್ಲ, ಆ ಡ್ಯಾನ್ಸ್ ಅಲ್ಲಿ ಕೂಡ ಖುಷಿ ಆಗುದಿಲ್ಲ. ಯಾಕೆ ಅಂತ ಅನ್ಸ್ತದೆ, ಬೇಜಾರಾಗ್ತದೆ ಅವಾಗ. ಅದು ಸ್ವಲ್ಪ ಸಮಯ ಮಾತ್ರ. ಮತ್ತೆ ಪ್ರಭುಜಿ, ನಿಮ್ಗೆ ಹೇಳ್ತಿದ್ರೆ ಬೇರೆಯವರು ಯಾರನ್ನಾರು ಹೇಳ್ತೀರಾ? ನನ್ಗೇನೆ ಹೇಳ್ತಾ ಇರೋದು, ಕೀರ್ತನೆ ಮಾಡೋಕೆ ಖುಷಿ ಆಗ್ತದೆ ನಂಗೆ.
ಅದು ಯಾರು ನೋಡುದಿಲ್ಲ ಅಲ್ಲ ನಮ್ಮನ್ನು. ಇದು ಡ್ಯಾನ್ಸ್ ಎಲ್ಲ ಖುಷಿಯಾಗಿ ಓಪನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಇಂಟ್ರೋವರ್ಟ್ ಅಲ್ಲ. ಯಾರು ಇಲ್ಲದೆ ಇದ್ರೆ ಖುಷಿ, ಎಲ್ಲರಿರುವಾಗ ಅದು ಎಲ್ಲರ ನಿಮ್ ಜೊತೆ ಮನೇಲಿ ಇರುವಾಗ. ಡ್ಯಾನ್ಸ್ ಮಾಡಿ, ಹೌದು ಪ್ರಭುಜಿ, ಶುರು ಹಾಗೆ ಮಾಡಿ ಯಾಕೋ ಮನೇಲಿ ಒಂಥರ ಡ್ಯಾನ್ಸ್. ಅದು ಸ್ವಲ್ಪ ಕಷ್ಟ ಆಗುದು ಎಲ್ಲರ ಜೊತೆ ಮಿಂಗಲ್ ಆಗ್ಲಿಕ್ಕೆ. ಸೇವೆ ಮಾಡುವಾಗ ಆ ಆ ಮನಸ್ಸು ತಡೀತದೆ ನಮ್ಮನ್ನು, ಆವಾಗ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು. ಹಾಗೆ ಹೇಳಿ. ಕರೆಕ್ಟ್. ಮತ್ತೆ ಪರವಾಗಿಲ್ಲ, ನೀವು ಜಪ ಮಾಡ್ತೀರಿ, ಕೀರ್ತನೆಯಲ್ಲಿ ನಿಮಗೆ ಖುಷಿ ಸಿಗ್ತಾ ಇದೆ, ಏನ್ ತೊಂದ್ರೆ ಏನ್ ಮತ್ತೆ ತೊಂದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದಲ್ಲ ಪ್ರಭುಜಿ ನಾವು? ಖಂಡಿತ ಮಾಡ್ಬೋದಲ್ಲ, ಪ್ರಭು. ಮಾಡಿ. ಹೌದು, ಮಾಡ್ತಾ ಇದ್ದೇನೆ, ಅದು ಮಾಡ್ತೇನೆ ಪ್ರಭುಜಿ. ನಂಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಅಂದ್ರೆ ಅದು ನಾನು ಒಬ್ಳೆ ಮಾತಾಡುದಲ್ಲ, ಇನ್ನೊಬ್ರ ಹತ್ರ ಅದ್ರ ಬಗ್ಗೆ ಹೇಳುದು, ಅದು ನಂಗೆ ಸ್ವಲ್ಪ ಈಸಿ ಅನ್ಸ್ತದೆ. ನೋಡಿ, ನಾವು ಬದ್ಧ ಸ್ಥಿತಿಯಲ್ಲಿ ನಮಗೆ ಯಾವ ಸೇವೆ ರುಚಿ ಸಿಗ್ತದೆ ಅದನ್ನು ಮಾಡುದು ಅಷ್ಟೇ. ಹಾ ಪ್ರಭುಜಿ, ಓಕೆ ಪ್ರಭುಜಿ, ಅದು ಥ್ಯಾಂಕ್ ಯು ಪ್ರಭುಜಿ. ಇವೆಂಚುಲಿ ಎಲ್ಲವೂ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಈಗ ನಮ್ಗೆ ಹಾ, ಸದ್ಯಕ್ಕೆ ಅದು ಬೇಡ ಇದು ಬೇಡ ಅಂತ ನ್ಯಾಚುರಲ್ ಅದು, ಯಾಕಂದ್ರೆ ನಮ್ಗೆ ಅಷ್ಟು ಹಾ. ಸುಲಭ ಇಲ್ಲ. ಹಾ ಈಗ ಈಗ ಯಾರಿಗೋ ಒಬ್ಬನಿಗೆ ನನಗೆ ಈಗ ಹೋಗಿ ಏನೋ ಒಂದು ಮಾಡು, ಸ್ಪೆಷಲ್ ಏನೋ ಒಂದು ಮಾಡು ಅಂತ ಹೇಳಿ, ಅಡಿಗೆ ಮಾಡು ಅಂತ ಹೇಳಿ, ಮಹಾರಾಜರಿಗೆ ಅಡಿಗೆ ಮಾಡು ಅಂತ ಹೇಳಿ ನಂಗೆ ಸಾಧ್ಯವಾ? ಇಲ್ಲ, ಗೊತ್ತೇ ಇಲ್ಲ ಹೌದು ಹೇಗೆ ಅಂತ ಹೇಳಿ. ಅಲ್ಲಿ ಹೋದ್ರೆ ಏನೇನೋ ಆಗ್ಬೋದು. ಹೌದು. ಆ ರೀತಿ ನಿಮಗೂ ಅಂದ್ರೆ ನನಗೆ ಆ ಕೆಪಾಸಿಟಿ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಕೆಪಾಸಿಟಿ ಕೃಷ್ಣ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿದ್ರೆ. ಹೌದು ಹೌದು, ಅದಂದ್ರೆ ನೋಡಿ ಪ್ರಭುಜಿ, ಎಕ್ಸ್ಟ್ರೋವರ್ಟ್ ಅವರು ಸೇವೆ ಮಾಡಿದ್ದು ಎಲ್ಲರಿಗೆ ಕಾಣ್ತದೆ, ಅಯ್ಯೋ ಇವ್ರು ಎಷ್ಟು ಸೇವೆ. ನಾವು ಇಂಟ್ರೋವರ್ಟ್ ಅವರು ನಾವು ಮಾಡುದು ಯಾರಿಗೂ ಕಾಣುದಿಲ್ಲ, ಆದ್ರೆ ನಾವು ಮಾಡ್ತೇವೆ, ನಮ್ಗೆ ಅದು ಕಾಣುವಂತದ್ದು ಮಾಡ್ಲಿಕ್ಕೆ ಇಷ್ಟ ಆಗುದಿಲ್ಲ. ಆ ತರ ಇರ್ತದೆ ಸ್ವಲ್ಪ. ಏನ್ ತೊಂದ್ರೆ ಇಲ್ಲ, ಒಳ್ಳೇದೇ ಅಲ್ಲ. ಹಾ ಪ್ರಭುಜಿ, ಸರಿ ನಿಮಗೆ ಪ್ರಭುಜಿ. ಅದರಿಂದ ಸಂತುಷ್ಟಿ ಇದ್ರೆ ಸಾಕಷ್ಟೇ ಹಾ ಕೃಷ್ಣನಿಗೆ. ಹಾ ಪ್ರಭುಜಿ, ಓಕೆ ಪ್ರಭುಜಿ, ಥ್ಯಾಂಕ್ ಯು ಅಂದ್ರೆ ಪ್ರಭುಜಿ. ನಾವು ಹರೇ ಎಕ್ಸ್ಪೆಕ್ಟ್ ಕೃಷ್ಣ. ಮಾಡಬಾರ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇಂಟ್ರೋವರ್ಟ್, ಹ್ಮ್. ಎಕ್ಸ್ಟ್ರೋವರ್ಟ್ ಆದವರಿಗೆ ತುಂಬಾ ಫೇಮಸ್ ಆಗ್ತಾರೆ ಅವರು. ಹೌದು ಅವ್ರು ಪ್ರಭುಜಿ. ಆಗ್ತಿದ್ದಾರೆ ನಾನು ಆಗ್ತಿಲ್ಲ ಅಂತ ಹೇಳೋ ಭಾವನೆ ಇರಬಾರ್ದು ನಮ್ಗೆ. ಹಾ ಹಾ ಪ್ರಭುಜಿ, ಹಾ ಕರೆಕ್ಟ್ ಅದೇ ಪ್ರಭುಜಿ. ಹಾ ನಮಗೆ ನಮಗೆ ಒರಿಜಿನಲ್ ನಮಗೆ ಇಂಟ್ರೆಸ್ಟೇ ಇಲ್ಲದ್ರೆ ಒಳ್ಳೆ ವಿಚಾರ ಅದು. ಕೃಷ್ಣ ಅದನ್ನೇ ನೋಡ್ತಾ ಇರೋದು. ಫೇಮಸ್ ಯಾರು ಹೌದು. ಆಗ್ಲಿಕ್ಕೆ ಬಯಸುದಿಲ್ಲ. ಈಗ ಫೇಮಸ್ ಆಗುವವರೆಲ್ಲ ಫೇಮಸ್ ಆಗ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಹೌದು 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 ಪ್ರಭುಜಿ, ಹೌದು, ಅದು ಕರೆಕ್ಟ್. ಅದು ಅವರದ್ದು, ಅದೇ ಅವರವರ ಸ್ವಭಾವಕ್ಕೆ ಸರಿಯಾಗಿ ಅವ್ರು ಮಾಡಿ ಆ ತರ ಮುಂದೆ ಬರ್ತಾರೆ ಪ್ರಭುಜಿ. ಕರೆಕ್ಟ್. ಕೊನೆಗೆ ಥ್ಯಾಂಕ್ ಯು ಭಗವಂತನ ಪ್ರಭುಜಿ. ಸೇವೆ ನಡಿಬೇಕು, ಅದೇ ಉದ್ದೇಶ. ಹಾ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮ. ಏನ್ ಮಾಡ್ತೀನಿ? ದಂಡ ಪ್ರಣಾಮ ಪ್ರಭುಜಿ. ಧನ್ಯವಾದ. ಏನ್ ಮಾಡ್ತೀನಿ? ಹರೇ ಕೃಷ್ಣ.